ಯಾವುದೇ ಒಂದು ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು ಅಥವಾ ಜಾಬ್ ಇರ್ಬೋದು, ಯಾವುದೇ ಇರ್ಬೋದು, ಕಲಿಯದೆ ಅದನ್ನ ತಿಳಿಯದೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಯಾವುದೇ ಜಾಬನ್ನ ಕೂಡ ಎಷ್ಟೇ ಇದರ ಜಾಬಿಗೆ ಹೋದ್ರೂ ಕೂಡ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಪ್ರೊಬೆಷನರಿ ಪೀರಿಯಡ್ ಅಂತ ಹೇಳಿ ನಿಮ್ಗೆ ಟ್ರೈನಿಂಗ್ ಅಲ್ಲಿ ಇಟ್ಟಿರ್ತಾರೆ. ನಾವು DXN ಅಂತ ಬಂದಾಗ ಇಷ್ಟೆಲ್ಲ ಹೇಳ್ತಾ ಇದ್ದೇವೆ, ಮಿಲೇನಿಯರ್ಸ್ ಎಲ್ಲ ನಮ್ ಕಣ್ಮುಂದೆ ಇದ್ದಾರೆ. ಆದ್ರೆ ನಾವು ಕಲಿಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಆ ಆ ಒಂದು ಇದನ್ನ ಸೀರಿಯಸ್ಲಿ ನಾವು ಅಡಾಪ್ಟ್ ಮಾಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರನೇ ನಾವೇನಾಗ್ತೇವೆ, ಸ್ಲೋ ಆಗಿದ್ದೇವೆ, ಹಿಂದೆ ಬೀಳ್ತೇವೆ, ಫೇಲ್ ಆಗ್ತೇವೆ. ಅದಕ್ಕೋಸ್ಕರ ಈ ಒಂದು ಹೊಸದಾಗಿ ಬಂದವರಿಗೆ ಈ ಒಂದು ಇದೇ ಗೊತ್ತಿರುವುದಿಲ್ಲ, ಏನು ಈ ವರ್ಲ್ಡೇ ಹೇಗಿದೆ, ಈ ಬಿಸ್ನೆಸ್ ಹೇಗಿದೆ, ಏನ್ ಮಾಡ್ಬೇಕು ಇದ್ರಲ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ. ನಾವದನ್ನ ತಿಳಿಸಿಕೊಡ್ಬೇಕು ಈ ಒಂದು ಕಾರ್ಯಕ್ರಮಗಳ ಮೂಲಕ, ಈ ಒಂದು ಮೀಟಿಂಗ್ಸ್ ನ ಮೂಲಕ ಈಸಿಯಾಗಿ ನಾವು ಅವ್ರನ್ನ ಏನ್ ಮಾಡ್ಬೋದು ಅಂದ್ರೆ ನಾಲೆಜ್ ಅನ್ನ ಕೊಡ್ಬೋದು. ಸೊ ಹಾಗಾಗಿ ನೀವು ಕೂಡ ಯಾರ್ಯಾರು ನಿಮ್ಮ ಟೀಮಲ್ಲಿ ಹೊಸದಾಗಿದ್ದಾರೆ ಅವ್ರನ್ನೆಲ್ಲ ನೀವು ಇಲ್ಲಿ ಕೂರಿಸಿದಾಗ ಅವರಿಗೆ ಇದು ಏನು ಅಂತ ಗೊತ್ತಾಗ್ತದೆ. ಮೊದಲಿಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಆಟಿಟ್ಯೂಡ್, ಮನೋಭಾವ. ಯಾವುದೇ ವಿಷಯ ಇರ್ಬೋದು, ನಮ್ಮ ಭಾವನೆಯ ಮೇಲೇನೆ ನಮ್ಮ ಎಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಆ ಆಟಿಟ್ಯೂಡ್ ಮೇಲೇನೆ ನಿಂತಿರ್ತದೆ. ಇಲ್ಲಿ ಎಲ್ಲವೂ ಆರಂಭವಾಗೋದು ಇಲ್ಲೇ ಅಂತ ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಒಂದು ಒಂದು ಸೈನ್ಯವನ್ನ ಮುನ್ನಡೆಸ್ಬೇಕಾದ್ರೂ ಕೂಡ ಮೊದಲು ನನ್ನನ್ನ ನಾನು ಬದಲಾಗ್ಬೇಕು ಅಂತ ಹೇಳ್ಬಿಟ್ಟು, ಅಂದ್ರೆ ನನ್ನನ್ನ ನಾನು ಗೆಲ್ಲಬೇಕು ಅಂತ. ಏನು ನನ್ನನ್ನ ನಾನು ಗೆಲ್ಲಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ನೋಡಿ, ನಾವು ಸಾಕಷ್ಟು ಜನರನ್ನ ನೋಡ್ತೇವೆ. DXN ಅಲ್ಲಿ ನಾವು ಜಾಯಿನ್ ಮಾಡ್ತೇವೆ, ಅವ್ರು ಹೇಳ್ತಾರೆ ಇಲ್ಲ ಇದನ್ನ ಬೇರೆಯವ್ರಿಗೆ ಹೇಳ್ಬೇಕಾ, ಮೀಟಿಂಗಿಗೆ ಬರ್ಬೇಕಾ, ನಂಗೆ ಬರ್ಲಿಕ್ಕಾಗಲ್ಲ, ಬೇರೆಯವ್ರಿಗೆ ಹೇಳಲಿಕ್ಕಾಗಲ್ಲ, ನಮ್ಮ ಹತ್ರ ಇದನ್ನ ಸೇಲ್ ಮಾಡ್ಬೇಕಾ. ಸೊ ಈ ತರ ಆಟಿಟ್ಯೂಡ್ ಅಂದ್ರೆ ಇದು, ಈ ಭಾವನೆ ಎಲ್ಲ ಇತ್ತು ಅಂತ ಹೇಳಿದ್ರೆ ಇಲ್ಲೇನ್ ಮಾಡ್ಬೇಕು, ಸ್ವಲ್ಪ ಸರಿ ಮಾಡ್ಕೊಳ್ಬೇಕು ನಾವು. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಏನ್ ಬೇಕು DXN ಅಲ್ಲಿ ಅದನ್ನ ಪಡಿಬೇಕಾದ್ರೆ ನಿಮ್ಮ ಆಟಿಟ್ಯೂಡ್ ಸರಿಯಾಗಿ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಒಂದು ಸೈನ್ಯ ಅಂತ ಹೇಳಿದ್ರೆ ಮುಂದೊಂದು ದಿನ ನೀವು DXN ಅಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ನಿಮ್ಮ ಜೊತೆ ಒಂದು ಟೀಮ್ ಇರ್ತದೆ. ಆ ಟೀಮ್ ಅಂತ ಹೇಳಿದ್ರೆ ಒಂದು ಸೈನ್ಯ ಇದ್ದ ಹಾಗೆ. ಅದನ್ನ ನಡೆಸಬೇಕಾದ್ರೆ ನಿಮ್ಮ ಆಟಿಟ್ಯೂಡ್ ಏನಿರ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ನೀವು ಇಲ್ಲಿ ಏನಂದ್ರೆ ಪೇಶನ್ಸ್, ಒಂದು ತಾಳ್ಮೆ ಇರ್ಬೇಕು, ಕೆಲವೊಂದು ಸ್ಯಾಕ್ರಿಫೈಸಸ್ ಅನ್ನ ಮಾಡ್ಬೇಕು, ಕೆಲವೊಂದನ್ನ ನೀವು ನಿಮ್ಮ ಭಾವನೆಯಲ್ಲಿ, ಮನೋಭಾವನೆಯಲ್ಲಿ ಬದಲಾವಣೆ ಆಗಿಲ್ಲ ಅಂದ್ರೆ ಅದನ್ನ ಗೆಲ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಏನ್ ಹೇಳ್ತಾರೆ, ಆಟಿಟ್ಯೂಡ್ ನ ಟ್ಯೂನ್ ಅಪ್ ಮಾಡ್ಕೊಳ್ಳೋದು. ಬದಲಾಗೋದು ಅಂದ್ರೆ ಆ ರೀತಿ ಅಲ್ಲ, ಏನೋ ಬೇರೆ ಇದ್ರಲ್ಲಿ ನಾವು ಬೇರೆ ತರ ಇರ್ತೀವಿ, ಬಟ್ DXN ಅಂತ ಬಂದಾಗ ಅವನ್ನೆಲ್ಲ ಅಳವಡಿಸ್ಕೊಂಡಾಗ ನಮ್ಗೆ ಗೆಲುವು ಸಾಧ್ಯ ಇದೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಉತ್ಪನ್ನಗಳನ್ನ ಹಂಚಿರಿ ಅಂತ. ಈಗ ಒಂದು ವಿಡಿಯೋ ನೋಡಿದ್ವಿ, ಸರ್ ಹೇಳಿದ್ರು 3,000, ನಮ್ಮ ವಸ್ಪಾಲಯ್ಯ ಸರ್ 3,000 PV ಯನ್ನ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗದೆ ಇದ್ರೆ ಯಾಕೆ ಈ ಬಿಸ್ನೆಸ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರು ಅವ್ರು. ಬೆಗ್ಗರ್ಸ್ ಬಿಸ್ನೆಸ್ ಅಂತ ಹೇಳ್ಬಿಟ್ರು. ಸೊ ಅಷ್ಟನ್ನು ಮಾಡಕ್ ಆಗಿಲ್ಲ, ಆದ್ರೆ ದುಡ್ಡು ಮಾತ್ರ ಬೇಕು ನಮ್ಗೆ. ಅದನ್ನ ನೋಡಿ ಇಲ್ಲಿ ಅದೇ ಪಾಯಿಂಟ್ ಏನು, ಫಸ್ಟ್ ಯಾರು ಬರ್ತಾರಲ್ಲ ಅವ್ರಿಗೆ ಯಾವ ರೀತಿ ಈ ಉತ್ಪನ್ನಗಳನ್ನ ಹಂಚಬೇಕು, ಯಾವ ರೀತಿ ನೀವು ಇದ್ರೊಳಗೆ ಬೆಳಿಲಿಕ್ಕೆ ಸಾಧ್ಯ ಇದೆ, ಈ ಪ್ರಾಡಕ್ಟ್ ನ ಯಾವ ರೀತಿ ಡಿಸ್ಟ್ರಿಬ್ಯೂಟರ್ ಅಂತ ಜಾಯಿನ್ ಆಗ್ತೀವಿ, ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ದ ಪ್ರಾಡಕ್ಟ್. ಸೊ ಅದನ್ನ ಯಾರಿಗೆ ಕೊಡ್ಬೇಕು ನಾವು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಎಲ್ಲರೂ ಕೂಡ ಹಾಗೇನೆ, ಯಾರು ಜಾಯಿನ್ ಆದ ತಕ್ಷಣ ಏನ್ ಮಾಡ್ತಾರೆ, ಫಸ್ಟ್ ರಿಲೇಟಿವ್ಸ್, ಫ್ರೆಂಡ್ಸ್, ಹತ್ರ ಇದ್ದವರಿಗೆ ಇದನ್ನ ಕೊಡ್ತಾರೆ. ಸೊ ಹಾಗಾಗಿ ಯಾರು ತುಂಬಾ ಫ್ರೆಂಡ್ಲಿ ಇದ್ದಾರೆ, ಯಾರೋ ತುಂಬಾ ಕ್ಲೋಸ್ ಫ್ರೆಂಡ್ ಎಲ್ಲೋ ದೂರ ಇದ್ದಾರೆ, ಅವರಿಗೆಲ್ಲ ಸಾಮೀಪ್ಯ, ಪ್ರಾಕ್ಸಿಮಿಟಿ ಅಂತ ಹೇಳ್ತಾರೆ, ಯಾರು ಹತ್ರದಲ್ಲಿ ನಿಮ್ಮ ಹತ್ರದಲ್ಲಿ ಇದ್ದಾರೆ ಅವರಿಗೆ ಈ ಪ್ರಾಡಕ್ಟ್ ಅನ್ನ ನೀವು ಹಂಚಿ. ನೆಕ್ಸ್ಟ್ ಬಂದ್ಬಿಟ್ಟು, ಆದ್ರೆ ಹಂಚಿ ಅಂದ ತಕ್ಷಣ ನೀವು ಇಟ್ಕೊಂಡು ಹೋದಾಗ ಕ್ಲೋಸ್ ಫ್ರೆಂಡ್ಗಳೇ ರಿಜೆಕ್ಟ್ ಮಾಡಿರ್ತಾರೆ. ಆವಾಗ ನಾನು ನೋಡಿದ್ದೇನೆ, ನಮ್ಮ ಟೀಮಲ್ಲೂ ಎಲ್ಲ ಜಾಯಿನ್ ಆಗಿ ಅವರೆಲ್ಲ ಹೇಳ್ತಿರ್ತಾರೆ, ಇಲ್ಲ ಮೇಡಮ್ ನನ್ನ ಕ್ಲೋಸ್ ಫ್ರೆಂಡ್ ನೋಡಿ ಎಲ್ಲದ್ರಲ್ಲೂ ಅವರು ನಮ್ಮ ಇದಕ್ಕೆ ಏನು ಅಂತ ಹೇಳಿದ್ರೆ ನಮ್ಗೆ ಕೋಆಪರೇಟ್ ಮಾಡಿದ್ರು, DXN ಅಂತ ಬಂದಾಗ ಅವರು ಕೋಆಪರೇಟ್ ಮಾಡ್ಲಿಲ್ಲ ಅಂತ. ಇದೆಲ್ಲ ಕಾಮನ್, ಇದನ್ನೆಲ್ಲ ನಾವು ಹೇಳ್ಕೊಡ್ಬೇಕು ಹೊಸದಾಗಿ ಬಂದವರಿಗೆ. ಉತ್ಪನ್ನಗಳನ್ನ ಹಂಚಿರಿ, ಹೇಗೆ ಹಂಚೋದು, ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಇದನ್ನ. ಸೊ ಹಂಚುವ ರೀತಿ ಮತ್ತೆ ಹಂಚುವ ತಂತ್ರ ಅಂತ ಹೇಳಿದ್ರು. ಹೇಗೆ ಹಂಚುವುದು, ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡೋದು, ಹಂಚುವ ರೀತಿ ಮತ್ತೆ ಹಂಚುವ ತಂತ್ರ. ಹಂಚುವ ತಂತ್ರ ಅಂತ ಹೇಳಿದ್ರೆ ಏನಂದ್ರೆ ಒಂದು ಟೆಕ್ನಿಕ್, ಇದನ್ನ ಯಾವ ರೀತಿ ನಾವು ಜನರಿಗೆ ಕೊಡಬಹುದು ಇದನ್ನ ಅಂತ. ಒಂದು ಭಾವನಾತ್ಮಕ ಮಾರ್ಗ, ಎಮೋಷನಲ್ ಅಪ್ರೋಚ್ ಅಂಡ್ ರ್ಯಾಷನಲ್ ಅಪ್ರೋಚ್ ಅಂತ ಹೇಳಿದ್ರು.
ಈ ರೀತಿಯಾಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡುವಾಗ ಕ್ಲೋಸ್ ಇದ್ದವ್ರಿಗೆ ಹೇಳ್ತೇವೆ. ಭಾವನಾತ್ಮಕವಾಗಿ ಅಂತ ಹೇಳಿದ್ರೆ, ಎಮೋಷನಲಿ ಅಂತ ಹೇಳಿದ್ರೆ ನಾವು ನಮ್ಮ ಏನಿದೆ ಎಲ್ಲ ಪ್ರಾಡಕ್ಟ್ಗಳು ಹೆಲ್ತ್ ಪ್ರಾಡಕ್ಟ್ಸ್, ಅದನ್ನ ನೀವು ಹೇಳುವಾಗ ನೀವು ಹೆಲ್ತ್ ಬಗ್ಗೆ ನೀವು ಮಾತಾಡಿದಾಗ, ನೀವು ಆರೋಗ್ಯಕ್ಕಾಗಿ ನಾವು ಇದರಲ್ಲಿ ಬಂದಿದ್ವಿ, ಆರೋಗ್ಯವನ್ನ ಪಡೆದಿದ್ದೇವೆ, ನೀವು ಕೂಡ ಇದನ್ನ ಯೂಸ್ ಮಾಡಿದಾಗ ಅಥವಾ ಇದು ಪದಾರ್ಥಗಳನ್ನ ಬಳಕೆ ಮಾಡಿದಾಗ ಆರೋಗ್ಯವನ್ನ ಪಡಿಬಹುದು ಅಂತ. ಸೊ ಹಾಗಾಗಿ ಇನ್ನೊಂದು ರ್ಯಾಷನಲ್ ಅಪ್ರೋಚ್ ಅಂತ ಹೇಳಿದ್ರೆ, ಇನ್ನು ಕೆಲವರಿಗೆ ಏನಾಗಿರ್ತದೆ ಅಂತ ಹೇಳಿದ್ರೆ, ಆ ಒಂದು ಟೆಕ್ನಿಕಲಿ ಇದು ಏನಿದೆ ಅಲ್ಲ, ಇದು ಈ ಅಪ್ರೋಚಸ್ ಆ ರೀತಿಯಲ್ಲಿ ಹೋಗೋರು ಇರ್ತಾರೆ. ನಮ್ಗೆ ಹೆಲ್ತ್ಗಿಂತನೂ ಜಾಸ್ತಿ ಮಾಡ್ತದೆ. ಆಮೇಲೆ ನಮ್ಮ ಕೆಲವೊಂದು ವೆಬ್ಸೈಟ್ಸು ಯಾವ ತರ ಇದೆ, ಎಷ್ಟು ಸ್ಟ್ರಾಂಗ್ ಇದೆ, ಕೆಲವೊಬ್ರು ಆ ರೀತಿಯಲ್ಲೂ ನಮ್ಗೆ ಕ್ವಶನ್ ಮಾಡ್ತಾರೆ. ಎಷ್ಟು ವರ್ಷದಿಂದ ಇದೆ, ರಿಸರ್ಚ್ ಆಗಿ ಬಂದಿದ್ಯಾ, ಆ ಯಾವ ರೀತಿ ನಿಮ್ಮಲ್ಲಿ ರಿಸಲ್ಟ್ಸ್ ಇದೆಯಾ, ಬಂದಿದ್ಯಾ ಸೋ ಫಾರ್ ಅಂತ ಹೇಳಿ. ಅವರಿಗೆಲ್ಲ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಬೇಕಾದಷ್ಟು ನಮ್ಮ ಏನಿದೆ ಆಡಿಯೋ ವಿಡಿಯೋ ನಿಮ್ಗೆ ಏನ್ ಬೇಕು ಎಲ್ಲವೂ ಕೂಡ ನಮ್ಮ ವೆಬ್ಸೈಟ್ಸ್ ಇದೆ. ಆಮೇಲಿಂದ ನಮ್ಮ ಗ್ರೂಪ್ ಅಲ್ಲಿ ಸಾಕಷ್ಟು ಶೇರ್ ಮಾಡಿರ್ತೀವಿ. ಅದನ್ನೆಲ್ಲ ಆ ರೀತಿಯಲ್ಲೂ ಕೂಡ ಜನರಿಗೆ ಶೇರ್ ಮಾಡಿದಾಗ ನಾಲೆಜ್ ಬರ್ತದೆ, ನಂಬಿಕೆ ಬರ್ತದೆ, ನಿಮ್ ಮೇಲೆ ವಿಶ್ವಾಸ ಇಡ್ತಾರೆ, ತಗೊಳ್ತಾರೆ. ಸೊ ಹಾಗಾಗಿ ಆಕ್ಷೇಪಣೆಗಳನ್ನು ನಿರ್ವಹಿಸಿ, ಹೊಸದಾಗಿ ಬಂದವರಿಗೆ ನಾವು ಆಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅನ್ನ ಹೇಳ್ಕೊಡ್ಲಿಲ್ಲ ಅಂದ್ರೆ ಆಬ್ಜೆಕ್ಷನ್ಸ್ ಬರ್ತದೆ. ಏನ್ ಬರ್ತದೆ, ಫಸ್ಟ್ ನೀವು ನಿಮ್ಮ ಏನ್ ಮಾಡ್ತೀರಾ, ನಿಮ್ಮಲ್ಲಿ ಹೊಸದಾಗಿ ಜಾಯಿನ್ ಆದವರಿಗೆ ಜಾಯಿನ್ ಮಾಡಿ ಬಿಟ್ಬಿಡ್ತೀರಾ. ನಾನು ಎಷ್ಟೋ ಜನರನ್ನ ನೋಡಿದ್ದೀನಿ, ಜಾಯಿನ್ ಮಾಡಿ ಬಿಟ್ಬಿಡೋದು. ಅದು ಜಾಯಿನ್ ಮಾಡೋದು ಒಂದು ದೊಡ್ಡ ಕೆಲಸ. ಜಾಯಿನ್ ಮಾಡಿ ಅವರಿಗೆ ಮುಂದೆ ನೆಕ್ಸ್ಟ್ ಏನು ಅಂತ ಹೇಳಲೇ ಇಲ್ಲ. ನೆಕ್ಸ್ಟ್ ಇದ್ರಲ್ಲಿ ಏನಿದೆ, ಹೆಲ್ತ್ ಇದೆ, ಅದಕ್ಕಿಂತನೂ ಹೆಚ್ಚು ನಿಮ್ಗೇನು ಅಪಾರ್ಚುನಿಟಿ ಇದೆ, ಎಂತಹ ಅಪಾರ್ಚುನಿಟಿ ಇದೆ ಇದರಲ್ಲಿ, ಏನು ಬೇಕಾದ್ರೂ ಮಾಡ್ಬೋದು, ದೊಡ್ಡ ಎಂಟರ್ಪ್ರಿನಿಯರ್ ಆಗ್ಬೋದು, ಎಲ್ಲಾ ಫ್ರೀಡಮ್ಗಳನ್ನ ತಗೊಳ್ಬಹುದು. ಅದ್ರ ಬಗ್ಗೆ ಹೇಳೋದೇ ಇಲ್ಲ, ಅದ್ರ ಬಗ್ಗೆ ಹೇಳೋದೇ ಇಲ್ಲ. ಅವ್ರೇನು ಮಾಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗಲ್ಲ, ಅವರಿಗೆ ನಿಮ್ಮಿಂದ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಅಪ್ಲೈನಿಂದ ಮಾತಾಡಿಸ್ಬೇಕು, ನಿಮ್ಗೆ ಯಾರು ಸ್ಪಾನ್ಸರ್ ಮಾಡಿದರೆ ಅವರಿಂದ ಮಾತಾಡಿಸ್ಬೇಕು. ಆಮೇಲೆ ಇಂಥ ಮೀಟಿಂಗ್ಸ್ ಟ್ರೈನಿಂಗ್ಸ್ ಅಲ್ಲಿ ಅವ್ರನ್ನ ಕರೆದು ಕೂರಿಸ್ಬೇಕು, ಆವಾಗ ಗೊತ್ತಾಗ್ತದೆ. ಅದರ್ವೈಸ್ ಗೊತ್ತಾಗೋದಿಲ್ಲ, ಅವ್ರೇನು ಮಾಡೋದಿಲ್ಲ. ಸೊ ಹಾಗಾಗಿ ಆಕ್ಷೇಪಣೆಗಳನ್ನ ಹ್ಯಾಂಡ್ಲಿಂಗ್ ಆಬ್ಜೆಕ್ಷನ್ಸ್ ಅನ್ನ, ತುಂಬಾ ಆಬ್ಜೆಕ್ಷನ್ಸ್ ಬರ್ತದೆ. ಜನ ನೀವು ಅವ್ರನ್ನ ನೀವು ಫೀಲ್ಡ್ಗೆ ಇಳಿದ್ಬಿಟ್ರು ಅಂತ ಹೇಳಿದ್ರೆ, ಫಸ್ಟ್ ಕ್ವಶನ್ ಕಾಸ್ಟ್ಲಿ, ಆಮೇಲೆ ಬೇರೆ ಒಂದು ಪ್ರಾಡಕ್ಟ್ ಗಳ ಜೊತೆಗೆ ಕಂಪೇರ್ ಮಾಡ್ತೇವೆ. ಅನ್ಕಂಪೇರೇಬಲ್ ಯೂನಿಕ್ ಪ್ರಾಡಕ್ಟ್ ಗ್ಯಾನೋಡ್ರಮಾ ಪ್ರಾಡಕ್ಟ್ಸ್ ನಮ್ದು. ಸೊ ಅದನ್ನ, ಅದ್ರ ವ್ಯಾಲ್ಯೂನ ನಾವು ಅವರಿಗೆ ತಿಳಿಸ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವರೇ ನೆಗೆಟಿವ್ ಆಗ್ಬಿಡ್ತಾರೆ. ಸೊ ಹ್ಯಾಂಡ್ಲಿಂಗ್ ಆಬ್ಜೆಕ್ಷನ್ ಅನ್ನುವಂಥದ್ದೇ ದೊಡ್ಡ ಸಬ್ಜೆಕ್ಟ್. ಬೇರೆ ಬೇರೆ ರೀತಿಯಲ್ಲಿ ಜನ ಕೇಳ್ತಾರೆ, ಮೆಡಿಸಿನ್ ಅಂತ ತಿಳ್ಕೊಳ್ತಾರೆ. ಆಮೇಲಿಂದ ಇದರಲ್ಲಿ ಆರಾಮ್ ಆಗಿದಾರ ಅಂತ ಕೇಳ್ತಾರೆ, ಎಷ್ಟು ದಿನ ತಗೊಳ್ಬೇಕಂತ ಕೇಳ್ತಾರೆ. ಸೋ ಮೆನಿ ಥಿಂಗ್ಸ್, ಒಂದೆರಡು ಇರೋದಿಲ್ಲ. ಸೊ ಅದನ್ನ ನಾವು ಕರೆಕ್ಟ್ ಆಗಿ ನಮ್ಮ ಹೊಸದಾಗಿ ಬಂದವರಿಗೆ, ಒಂದು ಮಗು ಹೇಗೆ ಮನೆಯಲ್ಲಿ ನಾವು ಹುಟ್ಟಿದಾಗ ಪೋಷಣೆ ಮಾಡ್ತೀವಲ್ಲ, ಒಂದು ಹೊಸ ಡಿಸ್ಟ್ರಿಬ್ಯೂಟರ್ ಅಂದ್ರೆ ಅದನ್ನ ಆ ರೀತಿಯಲ್ಲೇ ಟ್ರೀಟ್ ಮಾಡ್ಬೇಕು. ಅಷ್ಟು ಪೇಷನ್ಸ್ ನಮ್ಮಲ್ಲಿ ಇರಬೇಕು. ಅದನ್ನ ಅವ್ರಿಗೆ ಆ ರೀತಿಯಲ್ಲಿ ಹೇಳ್ಕೊಟ್ಟಾಗ ಅವರು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇದೆ. ಇದು ನಾವಷ್ಟೇ ಸಕ್ಸಸ್ ಆಗೋದಲ್ಲ, ನಮ್ ಥ್ರೂ ಬಂದವ್ರನ್ನ ಸಕ್ಸಸ್ ಮಾಡೋದೇ ಈ ಬಿಸ್ನೆಸ್ ನ ಬ್ಯೂಟಿ. ಇದು ಅದೇ ನಮ್ಗೆ ಸಕ್ಸಸ್ ಅನ್ನ ತಂದ್ಕೊಡುವಂತದ್ದು. ಸೊ ಹಾಗಾಗಿ ಉತ್ಪನ್ನಗಳನ್ನ ಹಂಚಿರಿ. ನಿಮ್ಮ ವ್ಯವಹಾರದ ಜೀವನ ರೇಖೆ, ಮೌಲ್ಯವಂತ ಬಳಕೆದಾರರು, ಲೈಫ್ ಲೈನ್ ಆಫ್ ದಿಸ್ ಬಿಸ್ನೆಸ್ ಅಂದ್ರೆ ಈ ಈ ಫಸ್ಟ್ ಬಂದಾಗ ಸರ್ವೈವಲ್ ನ ಹೇಳ್ಕೊಡ್ಬೇಕು. ನೋಡಿ, ತುಂಬಾ ಇದು ಏನು ಅಂತ ಹೇಳಿದ್ರೆ, ಈಗ ಮಗು ಸ್ಕೂಲಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ 35 ಮಾರ್ಕ್ಸ್, ಯಾವುದೋ ಒಂದು ಸಬ್ಜೆಕ್ಟ್ ಕಷ್ಟ ಆಗಿದೆ ಅಂದ್ರೆ 35 ಮಾರ್ಕ್ಸ್ ಅನ್ನ ತಗೊಳ್ಳೋದನ್ನ ನಾವು ಬೇನೆ ಹೇಳ್ಕೊಡ್ತಾ ಇರ್ತೀವಿ. ಫಸ್ಟ್ 35 ಮಾರ್ಕ್ಸ್ ತಗೊಂಡು ಆಮೇಲೆ ಅಂತ. ಇಲ್ಲೂ ಕೂಡ ಹಾಗೇನೆ. ಏನು ಅಂದ್ರೆ, ಫಸ್ಟ್ ಅವರು ಜಾಯಿನ್ ಆದಾಗ ಏನ್ ಮಾಡ್ಬೇಕು, ಫಸ್ಟ್ ಪಿ ವಿ ಮಾಡ್ಬೇಕಲ್ವಾ. ನಮ್ಮಲ್ಲಿ ಪಿ ವಿ ಮಾಡ್ಬೇಕು ಅಂದ್ರೆ ಹೇಗ್ ಮಾಡ್ತಾರೆ, ಫಸ್ಟ್ 1 ತಿಂಗಳು ತಗೊಳ್ತಾರೆ, ತಿಂತಾರೆ. 2ನೇ ತಿಂಗಳು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಇದೆಲ್ಲರೂ ವಿಚಾರ ಮಾಡ್ಬೇಕು ನಾವು. 2ನೇ ತಿಂಗಳು ತಗೊಂಡು ಅವರು ಹಾಗೆ ಇಟ್ಕೊಳ್ಬಹುದು. ಕೆಲವೊಬ್ರು ಹಾಗೆ ಮಾಡ್ತಾರೆ, ತಗೊಳ್ತಾರೆ, ಇಡ್ತಾರೆ, ಮತ್ತೆ ನೆಕ್ಸ್ಟ್ ತಿಂಗಳು, ಎಷ್ಟು ತಿಂಗಳು ತಗೊಳ್ಳಿಕ್ಕೆ ಸಾಧ್ಯ ಇದೆ, ತಗೊಳ್ಳಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಾವು ಅವರಿಗೆ ಸಿಂಪಲ್ ವೇನಲ್ಲಿ ಒಂದು ಒಂದು 20 ಕನ್ಸ್ಯೂಮರ್ಸ್, 50 ಕನ್ಸ್ಯೂಮರ್ಸ್ ನ ಯಾವ ರೀತಿ ಅಂದ್ರೆ, ಸೋಪಿಗೆ, ಪೇಸ್ಟ್ಗೆ, ನಮ್ದೆಲ್ಲ ಪ್ರಾಡಕ್ಟ್ ಗಳಿಗೆ, ಒಂದು ಬ್ರಷ್ ಇರ್ಬೋದು, ಎಲ್ಲ ಇದೆ ಅಲ್ವಾ ನಮ್ದು. ಉಪ್ಪಿದೆ, ಎಣ್ಣೆ ಇದೆ, ಮನೆಗೆ ಬೇಕಾಗೋದು ಎಲ್ಲವೂ ಇದೆ ನಮ್ಮಲ್ಲಿ. ಹಾಗಾಗಿ ಆ ಒಂದು ಕ್ವಾಲಿಟಿ ಕನ್ಸ್ಯೂಮರ್ಸ್ ಅನ್ನುವಂಥದ್ದೇ ಲೈಫ್ ಲೈನ್ ಆಫ್ ಅವರ್ ಬಿಸ್ನೆಸ್ ಅಂತ ಹೇಳ್ತೀವಿ. ಕ್ವಾಲಿಟಿ ಕನ್ಸ್ಯೂಮರ್ಸ್ ಇರ್ಲೇಬೇಕು ನಮ್ಮ ಹತ್ರ. ಯಾವ ಒಂದು ಹಂತಕ್ಕೆ ಹೋದ್ರೂ ಕೂಡ ಇದು ಹೆಚ್ಚಾಗ್ತಾ ಹೋಗ್ಬೇಕು ಹೊರತು ಡೌನ್ ಆಗ್ಬಾರ್ದು ನಮ್ದು. ಸೊ ಹಾಗಾಗಿ
ಮೌಲ್ಯವಂತ ಬಳಕೆದಾರರು, ಕ್ವಾಲಿಟಿಯನ್ನ ಬೇಕು ಅನ್ನುವಂಥವ್ರು, ಆರೋಗ್ಯ ಬೇಕನ್ನುವಂಥವ್ರು ನಮ್ಗೆ ಸಿಕ್ಕೇ ಸಿಗ್ತಾರೆ. ಅವ್ರನ್ನ ನಾವು ಇಟ್ಕೊಂಡಾಗ ನಮ್ಗೆ ಏನಾಗ್ತದೆ, ರಿಪೀಟೆಡ್ಲಿ ಆರ್ಡರ್ಸ್ ಬರ್ತದೆ, ಈಸಿಯಾಗಿ ಪಿ ವಿ ಮಾಡ್ತೀರಾ. ಫಸ್ಟ್ ಸರ್ವೈವಲ್ನೇ ಹೇಳ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಈ ಬಿಸ್ನೆಸ್ ಅಲ್ಲಿ ಮುಂದುವರಿಯೋದು ಹೇಗೆ? ಪ್ರತಿಯೊಬ್ರು ಬಂದವ್ರಿಗೂ ಕೂಡ ಈ ಒಂದು ಕನ್ಸ್ಯೂಮರ್ಸ್ ನ ಮಾಡಿ, ಆಮೇಲೆ ಇದನ್ನ ಮಂತ್ಲಿ ಪಿ ವಿ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಹೊಸದಾಗಿ ಬಂದಾಗ 1,000 ಪಿ ವಿ ಮಾಡಿದ್ರು ಕೂಡ ಗ್ರೇಟ್. ಅವ್ರನ್ನ ಮುಂದೆ 3,000 ಮಾಡೋದು ಹೆಂಗೆ, 5,000 ಮಾಡೋದು ಹೆಂಗೆ, ಅದನ್ನೇ ನಾವು ಹೇಳ್ತಾ ಹೋಗ್ಬೇಕಾಗ್ತದೆ. ನಿಮ್ಮ ವ್ಯವಹಾರವನ್ನು ವೃದ್ಧಿಸಲು ತುಂಬಾ ಅಗತ್ಯವಾದ ಹೆಜ್ಜೆಗಳು: ಬಂಗಾರದ ಮೊಟ್ಟೆಯಂತವರ ಬದಲಾಗಿ ನಿರಂತರವಾಗಿ ಕೊಳ್ಳುವವರ ಮೇಲೆ ಗಮನ ಕೇಂದ್ರೀಕರಿಸಿ ಅಂತ ಹೇಳಿ. ಬಂಗಾರದ ಮೊಟ್ಟೆಯಂತವರ ಬದಲಾಗಿ ಅಂದ್ರೆ ಯಾರೋ ಒಬ್ರು ಬರ್ತಾರೆ, ಯಾರೋ ಒಂದ್ ಬಂದ್ಬಿಟ್ಟು ನಿಮ್ಮ ಹತ್ರ ಏನೋ ಕನೆಕ್ಷನ್ ಆಗತ್ತೆ, ಎಲ್ಲಿಂದನೋ ಬರ್ತಾರೆ, ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ನಿಮ್ಗೆ 360 RGGL ನ ಕೊಡಿ ಅಂತ ಹೇಳ್ತಾರೆ. ಅವರ ಮೇಲೆ ಗಮನವನ್ನು ಕೇಂದ್ರೀಕರಿಸುವ ಬದಲಾಗಿ ನಿರಂತರವಾಗಿ 1000 ಪಿ ವಿ ಯಾರು ಮಾಡ್ತಿರ್ತಾರೆ ನೋಡಿ, ಅವರಿಗೆ 3,000 ಮಾಡೋದು ಹೇಗೆ ಅಂತ ಹೇಳ್ಕೊಡಿ. ಆದ್ರೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಒಂದ್ಸರಿ ಮಾಡೋದಲ್ಲ, ನಿರಂತರವಾಗಿ ಕನ್ಸಿಸ್ಟೆನ್ಸಿ ಇರಬೇಕು. ಅಂದಾಗ ಮಾತ್ರ ಇಲ್ಲಿ ಸಕ್ಸಸ್ ಸಾಧ್ಯ ಇದೆ. ಪರಿಣಾಮಕಾರಿ ಬಳಕೆದಾರರ ಪಟ್ಟಿ ಒಂದನ್ನು 2-3 ತಿಂಗಳಲ್ಲಿ ಸಿದ್ಧಪಡಿಸಿಕೊಳ್ಳಿ. ಪರಿಣಾಮಕಾರಿಯಾದ ಬಳಕೆದಾರರು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಕನ್ಸ್ಯೂಮರ್ಸ್ ಇದ್ದೇ ಇದ್ದಾರೆ. ಆ ಕನ್ಸ್ಯೂಮರ್ಸ್ ಲಿಸ್ಟ್ ನಮ್ಮ ಹತ್ರ ಇರಬೇಕು. ಯಾವ ಡೇಟಿಗೆ ಏನ್ ತಗೊಂಡ್ರು ಅಂತ ನಾವೇನ್ ಮಾಡ್ಬೇಕು, ಆ ಲಿಸ್ಟ್ ಅಲ್ಲಿ ಬರಿತಾ ಇರ್ಬೇಕು. ನೋಡಿ, ಕೆಲವೊಮ್ಮೆ ಖಾಲಿ ಆದ್ರೂ ಕೂಡ ಕೆಲವೊಬ್ರು ಏನ್ ಗೊತ್ತಾ, ಅವ್ರದ್ದೇನೋ ಕಾರ್ಯ ಒತ್ತಡದಲ್ಲಿ ಅಥವಾ ಅವ್ರೇನೋ ಬ್ಯುಸಿ ಇದ್ದಲ್ಲಿ ನಮ್ಗೇನೋ ಫೋನ್ ಮಾಡೋದು. ನಾವೆಷ್ಟೋ ಸರಿ ಫೋನ್ ಮಾಡಿದಾಗ ಹೌದು ಬ್ಯುಸಿ ಆಗ್ಬಿಟ್ಟೆ, ನಿಮ್ಗೆ ಫೋನ್ ಮಾಡ್ಲಿಕ್ಕೆ ಆಗಿಲ್ಲ, ನಂಗೆ ಇಂಥ ಪ್ರಾಡಕ್ಟ್ ಬೇಕು ಅಂತ ಹೇಳ್ತಿರ್ತಾರೆ. ಆ ಒಂದು ಡೈರಿ ನಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಆ ಡೈರಿ ಮೇಂಟೈನ್ ಮಾಡ್ಲಿಕ್ಕೆ ನಾವು ಹೇಳ್ಕೊಡ್ಬೇಕು. ಆ ಡೈರಿಯಲ್ಲಿ ನಿಮ್ಮ ಕನ್ಸ್ಯೂಮರ್ಸ್ ಎಲ್ಲ ಎಂಟ್ರಿ ಆಗ್ಬೇಕು. ಯಾವಾಗ ಯಾವ ಡೇಟಿಗೆ ಯಾವ ಪ್ರಾಡಕ್ಟ್ ನ ತಗೊಂಡಿದ್ದಾರೆ. ನೋಡಿ, ಒಂದು ಚಿಕ್ಕ ಪೇಸ್ಟ್ ನ ತಗೊಂಡು 6 ತಿಂಗಳಾದ್ರೂ ಮತ್ತೆ ಅವ್ರ ಸುದ್ದಿನೇ ಇಲ್ಲ ಅಂತ ಹೇಳಿದ್ರೆ ನಾವು ಫೋನ್ ಮಾಡ್ಬೇಕು ಅವ್ರಿಗೆ. ಇಲ್ಲ, ನೀವು ತಗೊಂಡ್ ಪೇಸ್ಟ್ ಇಷ್ಟು ದಿನ ಬರ್ತಾ ಇದೆಯಾ, ಇಲ್ಲಿ ಖಾಲಿ ಆಗಿದೆಯಾ, ಅಥವಾ ಅದರ ಯೂಸ್ ಹೇಗಿದೆ, ಅದರ ರಿಸಲ್ಟ್ ಏನು, ಯಾವ ತರ ಇದೆ ಪೇಸ್ಟ್, ಈ ತರ ನಾವು ಅವ್ರನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಒಟ್ಟಿಗೆ ಕಾಂಟ್ಯಾಕ್ಟ್, ಆ ರಿಲೇಶನ್ಶಿಪ್ಪೇ ನಮ್ಗೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಾಳೆ ಒಂದು ತಗೊಂಡವರು ಮತ್ತೆ 4 ಪ್ರಾಡಕ್ಟ್ ನ ತಗೊಳ್ತಾರೆ. ರಿಲೇಶನ್ಶಿಪ್ಪೇ ಇಲ್ಲ, ಒಂದು ಪ್ರಾಡಕ್ಟ್ ಕೊಟ್ಬಿಡೋದು, ಆಮೇಲೆ ಅವ್ರನ್ನ ಮಾತಾಡ್ಸೋದೇ ಇಲ್ಲ. ಇವರಿಗೆ ಆ ಒಂದು ಇದೇ ಇರೋದಿಲ್ಲ, ಫಾಲೋ ಅಪ್ ಇರೋದೇ ಇಲ್ಲ. ಸೊ ನಾವು ನಮ್ಮ ಟೀಮಲ್ಲೂ ಕೂಡ ಸಾಕಷ್ಟು ಜನರಿಗೆ ನಾನು ಹೇಳ್ತಾ ಇರ್ತೇನೆ, ಯಾರ್ಯಾರಿಗೆ ಪ್ರಾಡಕ್ಟ್ ಕೊಟ್ಟಿದ್ದೀರಾ ಅವ್ರನ್ನೆಲ್ಲ ನೀವು ಕಾಲ್ ಮಾಡ್ಬೇಕು, ಕೇಳ್ಬೇಕು ಅಂತೇಳಿ. ಅಂದ್ರೆ ನಾವಿರೋ ಈ ಒಂದು ಇದೇ ಹಾಗೆ, ಪ್ಲಾಟ್ಫಾರ್ಮ್ ಇರೋದೇ ಹಾಗೆ, ಅದನ್ನ ಆ ಕೆಲಸವನ್ನ ನಾವು ಮಾಡ್ಬೇಕು. ಸೊ ಹಾಗಾಗಿ ನಿರಂತರವಾಗಿ ಕೊಳ್ಳುವವರನ್ನು BOMಗೆ ಆಮಂತ್ರಿಸಿ. ಯಾರು ತುಂಬಾ ಸ್ಯಾಟಿಸ್ಫೈಡ್ ಇದ್ದಾರೆ, ಯಾರು ನಿರಂತರವಾಗಿ ನಿಮ್ಮ ಹತ್ರ ಪ್ರಾಡಕ್ಟ್ ನ ತಗೊಳ್ತಾ ಇದ್ದಾರೆ, ನಿಮ್ಮ ಕನ್ಸ್ಯೂಮರ್ ಅವರು ಪರ್ಮನೆಂಟ್ ಕನ್ಸ್ಯೂಮರ್ಸ್ ನಿಮ್ದು, ಅವ್ರನ್ನ BOMಗೆ ಅಂದ್ರೆ BOMಗೆ ಯಾಕೆ ಆಮಂತ್ರಿಸಿ ಅಂತ ಹೇಳ್ತಾರೆ ಅಂದ್ರೆ ಇದ್ರ ಹಿಂದೆ ಅಪಾರ್ಚುನಿಟಿ ಇದೆ. ಒಂದು ಪ್ರಾಡಕ್ಟ್ ನ ಫ್ರೀ ಮಾಡ್ಕೊಳ್ಬಹುದು, ಒಂದು ಸ್ವತಂತ್ರ ಉದ್ಯಮವಾಗಿ ನೀವು ಇದನ್ನ ಬೆಳೆಸಬಹುದು, ಎಲ್ಲಾ ಫ್ರೀಡಮ್ಗಳನ್ನ ನೀವು ಇಲ್ಲಿ ತಗೊಳ್ಬಹುದು. ಸೊ ಹಾಗಾಗಿ ಅದಕ್ಕೋಸ್ಕರ ಏನ್ ಹೇಳ್ತಾರೆ ಅಂದ್ರೆ BOMಗೆ ನಾವು ಆಮಂತ್ರಿಸ್ಬೇಕು. ಯಾರನ್ನ ಕರಿಬೇಕು? ಒಂದ್ ಮೀಟಿಂಗ್ ಅರೇಂಜ್ ಮಾಡಿದ್ರೆ ನಾವು ಜನ ಒಟ್ಟು ಮಾಡೋದು ಕಷ್ಟ ಆಗ್ತದೆ, ಯಾರನ್ನ ಕರಿಬೇಕು ಯಾರನ್ನ ಕರಿಬೇಕಂತಿರ್ತೀವಿ, ಇವ್ರನ್ನೆಲ್ಲ ಮರ್ತು ಬಿಡ್ತೀವಿ. ಕನ್ಸ್ಯೂಮರ್ಸ್ನ ಎಲ್ಲಾ ಕನ್ಸ್ಯೂಮರ್ಗಳನ್ನು ಕೂಡ ನಾವು ಕರಿಬೇಕು. ಆಮಂತ್ರಿತರೊಂದಿಗೆ ನೀವು ಸಹಿ ಕುದುರಿಸಿಕೊಳ್ಳಿ ಅಂತ ಹೇಳ್ತಾರೆ. ಆಮಂತ್ರಿತ ಯಾರನ್ನ ನಾವು ಇನ್ವೈಟ್ ಮಾಡ್ತೀವಿ ನೋಡಿ, ಅವ್ರನ್ನ ನೆಕ್ಸ್ಟ್ ಫಾಲೋ ಅಪ್ ಮಾಡಲ್ಲ. ಕರೆಯೋದು, ಒಂದ್ ಮೀಟಿಂಗ್ ಇದೆ ಅಂತ ಕರೆಯೋದು, ಆಮೇಲೆ ಏನ್ ಅನಿಸ್ತು ನಿಮ್ಗೆ ಈ ಮೀಟಿಂಗ್ ನಿಂದ, ಈ ಮೀಟಿಂಗ್ ಅಲ್ಲಿ ನಿಮ್ಗೆ ಏನ್ ಸಿಕ್ತು, ಅದನ್ನ ನಾವು ಏನ್ ಮಾಡ್ತೀವಿ, ಆ ಒಂದು ಲೆವೆಲ್ಗೆ ಹೋಗ್ಲಿಕ್ಕೆ ಯಾಕೆ ಅಂತ ಗೊತ್ತಿಲ್ಲ, ಬಹಳಷ್ಟು ಜನ ಅದನ್ನ ಮಾಡೋದಿಲ್ಲ. ಬಟ್ ಅದನ್ನ ಮಾಡಿದಾಗ ನಿಮ್ಗೆ ಪರ್ಮನೆಂಟ್ ಕನ್ಸ್ಯೂಮರ್ ಆಗಿ ಆದ್ರೂ ಉಳಿತಾರೆ, ವಿಶ್ವಾಸ ಜಾಸ್ತಿ ಆಗ್ತದೆ ನಿಮ್ ಮೇಲೆ. ನೀವೇನೋ ಒಂದು ಪ್ರಾಡಕ್ಟ್ ಕೊಟ್ಟಾಗ ನಿಮ್ ಬಗ್ಗೆ ಡೌಟ್ ಇಟ್ಕೊಂಡೇ ತಗೊಂಡಿರ್ತಾರೆ ಏನೋ ಒಂದು ಇದಕ್ಕೆ. ಆಮೇಲೆ ಇದನ್ನೆಲ್ಲ ನೋಡಿದಾಗಿಲ್ಲ, ಇಷ್ಟೆಲ್ಲ ಜನ ಇದ್ದಾರೆ, ಇಷ್ಟೆಲ್ಲ ವ್ಯವಸ್ಥೆಯಲ್ಲಿ ಈ ಕೆಲಸವನ್ನ ಮಾಡ್ತಿದ್ದಾರೆ ಅಂದ್ರೆ ಇದು ಚೆನ್ನಾಗಿದೆ ಅಂತೇಳಿ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಗತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರನ್ನ ಅಲ್ಲಿ ಕರೆದಾಗ ನೆಕ್ಸ್ಟ್ ಫಾಲೋ ಅಪ್ ಮಾಡ್ಲೇಬೇಕು. ಹೇಗನ್ಸ್ತು ಮೀಟಿಂಗು ಅಂತೇಳಿ. ಇಲ್ಲ ಅವ್ರೆಲ್ಲೋ ಕೆಲವೊಬ್ಬರಿಗೆ ಇನ್ಸ್ಪೈರ್ ಆಗ್ಬಿಟ್ಟು ಇಷ್ಟೆಲ್ಲ ಜನ ಇದಾರೆ ಅಂತ ಇಮಿಡಿಯೇಟ್ ಸೈನ್ ಅಪ್ ಮಾಡ್ತಾರೆ. ನೋಡಿ, ಆ ರೀತಿಯಲ್ಲಿ ನಾವು ಈ ನೆಟ್ವರ್ಕ್ ಅನ್ನ ಬೆಳೆಸ್ತಾ ಹೋಗ್ಬೇಕಾಗ್ತದೆ. ಸೊ ಇದನ್ನ ನಾವು ಮಾಡೋದ್ರನ್ನ ಏನ್ ಮಾಡ್ಬಿಡ್ತೀವಿ, ಕರಿತೀವಿ, ಆಮೇಲೆ ನೆಕ್ಸ್ಟ್ ಫಾಲೋ ಅಪ್ಪೇ ಇಲ್ಲ, ಅವರಾಗಿ ಕೇಳಲಿ ಅಂತ. ಅದಕ್ಕೆ ನಾವು ಫಸ್ಟ್ ಹೇಳ್ಬಿಟ್ವಿ ಆಟಿಟ್ಯೂಡ್ ಅಂತ ಹೇಳಿ. ಆತರ ಆಟಿಟ್ಯೂಡ್ ಎಲ್ಲ ಇರೋ ಹಾಗಿಲ್ಲ. ನಾವ್ ಅವರೇ ಫೋನ್ ಮಾಡ್ಲಿ, ಅವರೇ ಕೇಳಲಿ ನಮ್ಗೆ ಅಂತ ಹೇಳಿ ಅದಲ್ಲ, ನಾವು ಮಾಡ್ಬೇಕದನ್ನ. ನಿಮ್ಮ ಸಹಯೋಗಿಗಳನ್ನು ಸಕ್ರಿಯಗೊಳಿಸಿ ಅಂತ ಹೇಳ್ಬಿಟ್ಟು. ಸೊ ಯಾರು ನಿಮ್ ಜೊತೆಗೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಏನ್ ಮಾಡ್ಬೇಕು, ನಾವು ಆಕ್ಟಿವ್ ಮಾಡ್ಬೇಕು.
ನಿರಂತರವಾಗಿ ನೀವು ಏನು ಅವರಿಗೆ ನಾಲೆಜ್ ಕೊಡುವುದರ ಮೂಲಕ, ಇಂತಹ ಸಭೆಗಳಿಗೆ ಅವರಿಗೆ ಆಮಂತ್ರಿಸುವುದರ ಮೂಲಕ ನೀವೇನ್ ಮಾಡ್ಬೋದು, ಆಕ್ಟಿವ್ ಆಗಿಡ್ಬೋದು. ನಿರಂತರದ ಗಿರಾಕಿಗಳನ್ನು BOMಗೆ ಆಹ್ವಾನಿಸಿ. ಅದೇನೇ ಹೇಳಿದ್ರು, ಅವರನ್ನು ಕಾಫಿಗೆ ಆಹ್ವಾನಿಸಿ ಅಂತ ಹೇಳಿದ್ರು, ಅಥವಾ BOMಗೆ ಕರೀರಿ, ಅವ್ರಿಗೆ ಒಂದು ಯಾವ್ದಾದ್ರು ಪ್ರಾಡಕ್ಟ್ ನ, ನಮ್ದು ಕಾಫಿ ಇರ್ಬೋದು, ಟೀ ಇರ್ಬೋದು, ಅದನ್ನ ಏನ್ ಮಾಡ್ಬೇಕು ನಾವು ಕುಡಿಸಿ ಅವ್ರಿಗೆ ಆ ಟೇಸ್ಟ್ ನ ಇದನ್ನ ನಾವು ಆ ರೀತಿಯಲ್ಲೇ ಹೋಗ್ಬೇಕಾಗ್ತದೆ. ಅದೊಂದು ಡೆಮೋ ಆದಾಗೆ ಆಯ್ತು. ನಿಮ್ಮ ಹೊಸ ವ್ಯವಹಾರದ ಬಗ್ಗೆ ಅವರು ಕುತೂಹಲ ತಾಳುವಂತೆ ಮಾತನಾಡಿ, ಅಂದ್ರೆ ಈ ವ್ಯವಹಾರ ಏನಿದೆ, ಇದೊಂದು ಡಿಫ್ರೆಂಟ್. ಕೆಲವೊಬ್ರಂತೂ ತುಂಬಾ ಆಶ್ಚರ್ಯ ವ್ಯಕ್ತಪಡಿಸ್ತಾ ಇರ್ತಾರೆ ನಮ್ಗೆ, ಏನು PV ಅಂದ್ರೆ ಏನು ಮೇಡಮ್, ಇದೊಂದು SV ಅಂದ್ರೆ ಏನು, ಇದ್ಯಾಕೆ ಬಿಲ್ಲಿಂಗು, ಈ ತರ ಏನು, ಈ ಪಾಯಿಂಟ್ಸ್ ಯಾವ ತರ ಆಡ್ ಆಗ್ತದೆ. ಎಲ್ಲರಿಗೂ ಅದು ಕುತೂಹಲ ಇದೆ, ಕೆಲವೊಬ್ಬರಿಗೆ ಗೊತ್ತಿಲ್ಲ. ನಮ್ಗೇನೋ ಗೊತ್ತಿರ್ಬೋದು, ಅಥವಾ ಬೇರೆ ಏನೋ ನೆಟ್ವರ್ಕ್ ಮಾಡಿದವ್ರಿಗೆ ಇದ್ರ ಬಗ್ಗೆ ಏನೋ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಯಾವ ತರ ಇದೆ ಅಂತ ಗೊತ್ತಿರ್ಬೋದು. ಬಟ್ ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ. ಅದನ್ನ ನಾವೇನ್ ಮಾಡ್ಬೇಕು, ಪೇಷಂಟ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾಗ್ತದೆ. ದಾಖಲೆಗಳನ್ನು ತೋರಿಸಿ, ನಿಮಗೆ ಬಂದ ಬೋನಸ್ಸಿನ ಮಾದರಿಯನ್ನು ತೋರಿಸಿ ಅಂತ ಹೇಳಿದ್ರು. ನಮ್ಗೆ ಬಂದ ಬೋನಸ್ ನೋಡಿ, ನಾನು ಇಷ್ಟು ಪ್ರಾಡಕ್ಟ್ ನ ಬಳಸಿದ್ರಿಂದ ಇಷ್ಟು ದುಡ್ಡು ಬಂದಿದೆ, ಅದನ್ನ ತೋರಿಸಿ, ಅದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಕೂಡ ಏನು ಅಂತ ಹೇಳಿದ್ರೆ ಇನ್ಸ್ಪೈರ್ ಆಗ್ತಾರೆ, ಅದರಿಂದ ಹಣ ಬರ್ತಾ ಇದೆ ಅಲ್ವಾ. ಅದನ್ನ ನಿನ್ನೆ ನಮ್ಮ ಹತ್ರ ಒಬ್ರು ಜಾಯಿನ್ ಆದವರಿಗೆ ಒಂದು ₹110 ಬಂದಿತ್ತು. ನಾನು ಹೇಳಿದೆ ಅವರಿಗೆ, ಇಷ್ಟು ವರ್ಷ ಏನೇನೋ ಬೇರೆ ಕಡೆ ತಗೊಂಡಿದ್ರಿ, ಅಲ್ಲಿ ನಿಮ್ಗೆ ಅಮೌಂಟ್ ಬಂದಿತ್ತಾ ಮೇಡಮ್, ಇವತ್ತು ನೋಡಿ ₹110 ಆದ್ರೂ ಬಂದಿದೆ ಅಲ್ವಾ ನಿಮ್ಗೆ, ಇದ್ರಲ್ಲಿ ನೀವೇನಾದ್ರೂ ಬೈ ಮಾಡ್ಬೋದು ನಮ್ಮ ಹತ್ರ, ಅಷ್ಟೊಂದು ಆ ಅಮೌಂಟ್ ಇಂದ ಪ್ರಾಡಕ್ಟ್ ಫ್ರೀ ಆಯ್ತಲ್ವಾ ನಿಮ್ಗೆ ಅಂತ. ಅವರೊಂದಿಗೆ ಸಮಯ ನಿಗದಿಪಡಿಸಿಕೊಳ್ಳಿ. ನೋಡಿ, ಈ ಟೈಮ್ ಅನ್ನ ಬೇರೆಯವ್ರದ್ದು ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಾವಿಲ್ಲಿ ಅವ್ರನ್ನ ಒಂದು ಪ್ರೊಫೆಷನಲ್ ಆಗಿ ನಾವು ಹೋಗ್ಬೇಕು. ಅವರ ಟೈಮ್ ಅನ್ನ ಮೊದ್ಲೇ ನಾವು ನಿಗದಿ ಮಾಡ್ಕೊಂಡು ಅವ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ತಗೊಂಡು, ನಿಮ್ಮ ಪ್ರೀಶಿಯಸ್ ಒಂದು 1 hour ಟೈಮ್ ಅನ್ನ ನಮಗ್ ಕೊಡಿ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ಬೇಕು, ಅವರೊಂದಿಗೆ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಆ ಒಂದು ಅವರ ಟೈಮ್ ಅನ್ನ ನಾವು ತಗೊಂಡು ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಗೆ ನಮ್ಮ ಒಂದು ಸಕ್ಸಸ್ ಆಗ್ತೀವಿ. ಸುಮ್ನೆ ರ್ಯಾಂಡಮ್ಲಿ ನಾವು ಹೋಗೋದು, ಎಲ್ಲೋ ಭೇಟಿ ಆದಾಗ ಹೇಳೋದು, ಆ ರೀತಿಯಲ್ಲಿ ಮಾಡೋ ಹಾಗಿಲ್ಲ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮನ್ನ ಏನ್ ಮಾಡ್ತಾರೆ, ಅವಾಯ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಸಿಸ್ಟಮೆಟಿಕ್ ವೇನಲ್ಲಿ ಇದ್ದಾಗ ಅದು ಅವಾಯ್ಡ್ ಆಗೋದಿಲ್ಲ. ಇಲ್ಲಾಂದ್ರೆ ನಮ್ ಕಾಲನ್ನೇ ಬ್ಲಾಕ್ ಲಿಸ್ಟಿಗೆ ಹಾಕ್ಬಿಟ್ಟು ನಮ್ ಕಾಲ್ನೇ ರಿಸೀವ್ ಮಾಡೋದು, ಆ ರೀತಿಯಲ್ಲೇ ಆಗ್ತದೆ. ಆ ತರ ಆಗ್ಬಾರ್ದು. ನಾವೊಂದು ಪ್ರೊಫೆಷನಲ್ ವೇನಲ್ಲಿ ಹೋದಾಗ ಆ ರೀತಿ ಆಗಲ್ಲ. ಆಹ್ವಾನಿತರ ಸಹಿ ಪಡೆಯಿರಿ. ಸೆಮಿನಾರ್ ನಂತರ ನಿಮ್ಮ ಭಾವಿ ಸಹಯೋಗಿಯನ್ನು ಭೇಟಿ ಮಾಡಿ. ನೋಡಿ, ಅದನ್ನೇ ಹೇಳಿದ್ರು, ಒಂದು ಸೆಮಿನಾರ್ ಆದ್ಮೇಲೆ ಅವ್ರನ್ನ ನಾವು ಭೇಟಿ ಆಗ್ಬೇಕು, ಹೇಗ್ ಅನಿಸ್ತು ಅಂತ ಕೇಳಬೇಕು. ಸೊ ಏನಾದ್ರೂ ಪ್ರಶ್ನೆಗಳಿವೆ, ಏನಾದ್ರೂ ಡೌಟ್ ಇದೆಯಾ ನಿಮ್ಗೆ, ಏನ್ ಅನಿಸ್ತು ಇವತ್ತು, ನೀವು ನಮ್ಮ ಸ್ಪೀಚ್ ಅನ್ನ ಕೇಳಿದ್ರಲ್ವಾ ಏನು ಅಂತ. ಸೊ ಅವಾಗ ಅವರಲ್ಲಿ ಏನಾದ್ರೂ ಇದ್ರೆ ಹೇಳ್ತಾರೆ, ಏನೋ ಡೌಟ್ ಇತ್ತು, ಇದು ಏನೋ ಕೇಳ್ತಾರೆ ಕ್ವಶನ್ಸ್ ಅನ್ನ. ಇದೇನು ಚೈನ್ ಲಿಂಕ್, ಇದು ಮಾರ್ಕೆಟಿಂಗ್, ಎಲ್ಲಾ ಕ್ವಶನ್ಸ್ ನಾವು ಬಹಳಷ್ಟು ಜನರನ್ನು ನೋಡಿದ್ದೇವೆ, ಇದೇ ಇರ್ತದೆ ಅವರಲ್ಲಿ. ಹಾಗಾಗಿ ಅವರ ಕ್ವಶನ್ಸ್ಗೆ ನಾವು ಕರೆಕ್ಟ್ ಆದ ಆನ್ಸರ್ ನ ಕೊಟ್ಟಾಗ ನೆಕ್ಸ್ಟ್ ಗೆ ಅಂದ್ರೆ ಅವರು ಸೈನ್ ಅಪ್ ಮಾಡ್ತಾರೆ. ಅವರ ಸಹಿಗಾಗಿ DXN ಅರ್ಜಿ ಫಾರ್ಮ್ ಅನ್ನು ಮುಂದೆ ಮಾಡಿ ಅಂತ ಹೇಳಿ. ಯಾವಾಗ್ಲೂ ನಮ್ಮ ಹತ್ರ ಏನು ಅಪ್ಲಿಕೇಶನ್ ಫಾರ್ಮ್ಸ್ ಇರ್ಬೇಕು. ಒಂದು ಅಪ್ಲಿಕೇಶನ್ ಫಾರ್ಮ್ನು ಇರಲ್ಲ. ಮೇಡಮ್, ಅಪ್ಲಿಕೇಶನ್ ಫಾರ್ಮ್ ಇದೆಯಾ ನಿಮ್ಮ ಹತ್ರ ಅಂತ ಕಾಲ್ ಮಾಡ್ತಾರೆ. ಅವರ ಹತ್ರ ಇರೋದೇ ಇಲ್ಲ. ಅಲ್ಲಿ ಇನ್ಸ್ಟೆಂಟ್ ಆಗೋ ಕೆಲಸ ಎಲ್ಲಿಗೂ ಹೋಗ್ಬಿಡ್ತದೆ. ಅಯ್ಯೋ, ಈಗಿದ್ರೆ ಸೈನ್ ಅಪ್ ಆಗ್ಬಿಡ್ತಿತ್ತು ಅಂತ. ಸೊ ಹಾಗಾಗಿ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ಸ್ ಕೂಡ ನಿಮ್ಮ ಪ್ರಾಡಕ್ಟ್ ನ ಇಟ್ಕೊಂಡಿರ್ತಿರಲ್ಲ, ಅದ್ರ ಜೊತೆಗೆ ಒಂದ್ 5-10 ಫಾರ್ಮ್ ಕೂಡ ಇರ್ಬೇಕು. ಇಮಿಡಿಯೇಟ್ ಅಲ್ಲಿ ಸೈನ್ ಅಪ್ ಆಗ್ತದೆ. ಮುಂದಿದ್ದ ನೀವು ಜಾಯಿನಿಂಗು ಇದನ್ನ ಈಸಿ ಆಗಿ ನೀವು ಮಾಡ್ಬೋದು. ನಮ್ಮ ಹತ್ರ ಅವೆಲ್ಲ ಯಾವಾಗ್ಲೂ ನಾವು ಪಾಸಿಟಿವ್ ಇರ್ಬೇಕು. ನಾವೆಲ್ಲೇ ಹೋದ್ರು ಕೂಡ ನಮ್ಮ ಹತ್ರ ಫಾರ್ಮ್ ಇರ್ತದೆ. ಯಾಕೆಂದ್ರೆ ಪಾಸಿಟಿವ್, ನಾನು ಇವ್ರನ್ನ ಜಾಯಿನ್ ಮಾಡೇ ಮಾಡ್ತೀನಿ ಅಂತ. ಸೊ ಅದೇ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಜಾಯಿನಿಂಗ್ ಇರ್ಬೋದು ಅಥವಾ ನಮ್ಮ ಪಾಸಿಟಿವಿಟಿ ಇರ್ಬೋದು, ಅದೇ ನಮ್ಮನ್ನ ಮುನ್ನಡೆಸುವಂತದ್ದು. ಮೇಲಿನವರೊಂದಿಗೆ ಅಥವಾ ಅದೇ ಸ್ತರದವರೊಂದಿಗೆ ಅನುಭವವನ್ನು ಮಾತಾಡಿ ಖಚಿತಪಡಿಸಿಕೊಳ್ಳಲು ಕೇಳಿ ಅಂತ ಹೇಳಿ. ಮೇಲಿನವರೊಂದಿಗೆ ಅಥವಾ ಅಂದ್ರೆ ನಮ್ಗೇನೋ ಅವ್ರು ಕೇಳಿದ್ದು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ, ನಮ್ಮ ಸ್ಪಾನ್ಸರ್ ಇರ್ಬೋದು, ಅಪ್ಲೈನ್ ಇರ್ಬೋದು, ಅಥವಾ ನಮ್ಮ ಜೊತೆಗೆ ಯಾರು ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದಾರೆ ಅವ್ರ ಹತ್ರನು ನೀವು ಮಾತಾಡಿಸಿ ಒಂದು ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಾಗ, ನೋಡಿ, ಇಷ್ಟು ಒಂದು ಬೇಸಿಕ್ ಕೆಲ್ಸಗಳನ್ನ ನಾವು ಮಾಡಿದಾಗ ನಮ್ಗೆ ಜನ ಬರ್ತಾರೆ. ನಾವ್ ಇಲ್ಲೇ ತಪ್ಪು ಬಿಡ್ತೀವಿ, ಇದನ್ನೆಲ್ಲ ಮಾಡ್ಲಿಕ್ಕೆ ಹೋಗಲ್ಲ. ತಮ್ಗೇನೋ ತಿಳಿತು ಹೇಳ್ತೀವಿ, ಅವ್ರ ಯಾರೋ ಓಕೆ ಅನ್ಲಿಲ್ಲ, ಅಯ್ಯೋ ಅವ್ರೇನೋ ನಾವ್ ಹೇಳಿದ್ ಕೇಳಿಲ್ಲ ಅಂತ ಬಂದ್ಬಿಡ್ತೀವಿ. ಅಲ್ಲ, ಈ ಒಂದು ಸಿಸ್ಟಮೆಟಿಕ್ ವೇನಲ್ಲಿ ನಾವು ಇಲ್ಲಿ ಹೋಗ್ಬೇಕಾಗ್ತದೆ. ಉತ್ಪನ್ನಗಳನ್ನು ಎಲ್ಲಿ ಕೊಳ್ಳಬೇಕು ಎಂದು ಅವರಿಗೆ ಮಾರ್ಗದರ್ಶನ ಮಾಡಿ. ನೋಡಿ, ನಮ್ದೊಂದು ಡಿಫ್ರೆಂಟ್ ಇದ್ರಲ್ಲಿ ಇದೆ ಅಲ್ವಾ ಈ ಒಂದು ವ್ಯವಹಾರ.
ಈ ಒಂದು ಸಿಸ್ಟಮ್ ನಲ್ಲಿ ಇದೆ. ಹೇಳ್ಬೇಕು ಸ್ಟಾಕ್ ಪಾಯಿಂಟ್ ಅಂತ ಇರ್ತದೆ, ಅಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮ್ಗೆ ID ನಂಬರ್ ಬಂದ್ರೆ ಅಲ್ಲಿ ಹೋಗಿ ನೀವು ಬೈ ಮಾಡ್ಬೇಕು. ಇದು ಅಫಿಷಿಯಲ್ ಸ್ಟಾಕ್ ಪಾಯಿಂಟ್. ಅಲ್ಲೆಲ್ಲ ನಿಮ್ಗೆ ಫ್ರೆಶ್ ಆಗಿರೋದು, ಅಥೆಂಟಿಕ್ ಆಗಿರೋದು ಬಿಲ್ಲಿಂಗ್ ಆಗಿ ಬರ್ತದೆ ಅಂತ ಹೇಳಿ. ಇದನ್ನ ಏನ್ ಮಾಡ್ತೀವಿ ನಾವು, ಇದನ್ನೇನೋ ಒಂದು ಸಾರಾಸಟ್ಟಾಗಿ ಇದನ್ನ ಯಾವ್ದೋ ನಾಲೆಜ್ ಅನ್ನ ನಾವೇ ಪಡ್ಕೊಳ್ಳದೆ ನಾವು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಹೋದಾಗ ಕರೆಕ್ಟ್ ಆಗೋದಿಲ್ಲ, ಅಲ್ಲಿ ತಪ್ಪಿ ಬಿಡ್ತಾರೆ. ಸೊ ಹಾಗಾಗಿ ಇಷ್ಟನ್ನ ನೀವು ಮಾರ್ಗದರ್ಶನ ಮಾಡಿದ್ರಿ ಅಂತ ಆದ್ರೆ ನಿಮ್ಮೊಂದಿಗೆ ಜನ ಬರ್ತಾರೆ. ನಿಮ್ಮ ಜೊತೆಗಾರರನ್ನು ಸಕ್ರಿಯಗೊಳಿಸಿ ಅಂತ ಹೇಳಿದ್ರು. ನೀವೇನು ಈಗ ಜನರನ್ನ ತಂದ್ರಿ, 1000 PV ಮಾಡ್ತಿದ್ರಿ, ಜಾಯಿನ್ ಮಾಡಿದ್ರಿ, ಆದ್ರೆ ಮುಂದಕ್ಕೆ ಹೋಗ್ಬೇಕಲ್ವಾ? ಮುಂದೆ ಏನಾಗ್ತಾ ಇದೆ? ಮುಂದೆ ಹೋಗ್ಲಿಲ್ಲ, ಇಲ್ಲೇ ನಿಂತು ಬಿಡ್ತು. 1000 PV ಮಾಡಿದ್ರು, ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಬಂದು ಜಾಯಿನ್ ಆದ್ರು. ಮುಂದೇನು ಅಂತ ಹೇಳಿದ್ರೆ ಅದನ್ನ ನಮ್ ಕೈಯಲ್ಲೇ ಇದೆ, ನಾವು ಸರಿ ಮಾಡ್ಬೇಕು. ಯಾಕಾಗಿ ಬಂದ್ರಿ? ಆರೋಗ್ಯಕ್ಕಾಗಿ ಬಂದ್ರ, ಅಥವಾ ಏನಾದ್ರೂ ಒಂದ್ ಮಾಡ್ಬೇಕಂತ ಬಂದ್ರ? ಗೊತ್ತಾಗ್ಬಿಡ್ತದಲ್ಲ ಮನುಷ್ಯನ, ಒಂದು ಸರಿ ನೀವು ಮಾತಾಡ್ದಾಗ್ಲೇ ಗೊತ್ತಾಗ್ಬಿಡ್ತದೆ. ಹಾಗಾಗಿ ಮತ್ತಾರೋ ಬರ್ತಾರೆ, ತುಂಬಾ ಬ್ಯುಸಿ ಇದ್ದೇವೆ ಮೇಡಮ್, ಏನು ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ ನಮ್ಗೆ, ಸಾರಿ ನಾವು ಪ್ರಾಡಕ್ಟ್ ನ ಯೂಸ್ ಮಾಡ್ತೀವಿ. ಓಕೆ, ಪ್ರಾಡಕ್ಟ್ ನ ಯೂಸ್ ಮಾಡ್ಲಿ. ಅವರು ಒಂದಿನ ಬರ್ತಾರೆ, ಅಲ್ಲಿ ಪೇಶನ್ಸ್ ಇರ್ಬೇಕು ನಮ್ಗೆ, ಅವ್ರ ಜೊತೆ ರಿಲೇಶನ್ಶಿಪ್ ಇರ್ಬೇಕು. ಅವರಿಗೆ ನಾವು ಯಾವಾಗ್ಲೂ ನಮ್ಮ ಹೊಸ ಪ್ರಾಡಕ್ಟ್ ಬಂದ್ರೆ ಇಂಟ್ರೊಡಕ್ಷನ್ ಮಾಡ್ಬೇಕು, ಅವ್ರ ಜೊತೆ ಕಾಂಟ್ಯಾಕ್ಟ್ ಇರ್ಬೇಕು, ಯಾವಾಗ ಒಮ್ಮೆ ಅವಕಾಶ ಸಿಕ್ಕಾಗ ನಾವು ಮಾತಾಡ್ಬೇಕು. ಆಮೇಲೆ ಕೆಲವೊಂದು ವಿಶಸ್ ಗಳನ್ನ ಕಳಿಸೋದು. ರಿಲೇಶನ್ಶಿಪ್ ಬಿಸ್ನೆಸ್ ಇದು. ಆ ರಿಲೇಶನ್ಶಿಪ್ ನ ನಾವು ಕಟ್ ಆಫ್ ಮಾಡ್ಕೊಂಡ್ರೆ ಅಲ್ಲಿ ಆ ಒಂದು ಇದು ಬಾಂಧವ್ಯನೇ ಏರ್ಪಡಲ್ಲ. ನೋಡಿ, ನೀವು ತುಂಬಾ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡ್ತಾ ಹೋಗಿ, ಖಂಡಿತ ಮಾಡಲ್ಲ ಅಂದವರು ಕೂಡ ಮಾಡ್ತಾರೆ ಆ ರೀತಿಯಲ್ಲಿ. ಆಮೇಲೆ ಐಶ್ವರ್ಯ ಅಂತ ಹೇಳಿದ್ರೆ, ನಾ ಏನೋ ಒಂದು ಆದಾಯಕ್ಕಾಗಿ ಬಂದಿದ್ದೇನೆ, ನನಗೂ ಕೂಡ ಇಂಟ್ರೆಸ್ಟ್ ಇದೆ, ಇಷ್ಟೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೇನೆ, ಇಷ್ಟೆಲ್ಲ ನೋಡ್ತಿದ್ದೇನೆ, ಜನ ಇಷ್ಟೆಲ್ಲ ಮಾಡಿದ್ದಾರೆ, ಗಳಿಸಿದ್ದಾರೆ, ನಾನು ಹೇಗೆ ನಾನು ಪಡಿಬೇಕು, ವೆಲ್ತ್ ಅನ್ನ ಪಡಿಬೇಕು, ಅಥವಾ ನನ್ಗೇನೋ ಇದರಲ್ಲಿ ಒಂದು ಆದಾಯವನ್ನ ಪಡಿಬೇಕು ಅಂತ ಇಷ್ಟ ಇದ್ದವರು ಕೂಡ ಬರ್ತಾರೆ. ಅವರನ್ನು ಕೂಡ, ಅವರಿಗೆ ಏನ್ ಬೇಕು ಆ ಒಂದು ಅವರ ಕನಸುಗಳನ್ನು ಗುರುತಿಸಬೇಕು. ಕನಸುಗಳಲ್ಲೂ 2 ರೀತಿ ಇದೆ ಹೇಳ್ತಾ ಇದ್ದಾರೆ ನೋಡಿ, ತಕ್ಷಣ ಹಾಗೂ ದೀರ್ಘಕಾಲದ ಕನಸು. ನಾವ್ ಯಾರನ್ನೋ ಕೂರಿಸಿ ಮಾತಾಡುವಾಗ ಅವರಿಗೆ ತಕ್ಷಣ ಒಂದೇನೋ ಬೇಕಾಗಿರ್ತದೆ. ಅವರ ಮನೆಗೆ ಅರ್ಜೆಂಟ್ ಇದೆ ರೀ, ಈ ದೀಪಾವಳಿಗೆ ಏನೋ ಒಂದು ಮಿಕ್ಸಿ ತಗೊಳ್ಬೇಕು, ಅಥವಾ ಒಂದು ಏನೋ ಒಂದು ಫ್ರಿಡ್ಜ್ ತಗೊಳ್ಬೇಕು, ಏನೋ ಒಂದು ಸಣ್ಣ ಪುಟ್ಟದ್ದೇ ಇರ್ಬೋದು, ಅದನ್ನು ಕೂಡ ನಾವು ಡ್ರೀಮ್ ಅಂತಾನೆ ಹೇಳೋದು. ಇವತ್ತು ಅದನ್ನು ಕೂಡ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಫೈನಾನ್ಷಿಯಲ್ ಇದು ತೊಂದರೆಗಳು ಅಷ್ಟು ಇರ್ತದೆ ಜನರಿಗೆ. ಯಾವಾಗ ನಾವು ಡೀಪ್ ಆಗಿ ಇನ್ವಾಲ್ವ್ ಆಗ್ಬೇಕು, ಡೀಪ್ ಆಗಿ ನಾವು ಅವರೊಂದಿಗೆ ಹೋದಾಗ ಮಾತ್ರ ನಮ್ಗೆ ಇದು ಗೊತ್ತಾಗ್ತದೆ ಹೊರತು ಮೇಲ್ನೋಟಕ್ಕೆ ಇದು ಗೊತ್ತಾಗಲ್ಲ. ನೀವು ಇಂಟ್ರಾಕ್ಷನ್ಸ್, ರಿಲೇಶನ್ಶಿಪ್ ಮಾತ್ರ ನಮ್ಗೆ ಇದು. ಮೇಡಮ್ ಏನು ಬೇಡ ರೀ, ನಂಗೊಂದ್ 2000 ರೂಪಾಯಿ ಬರ್ಲಿರಿ ಅನ್ನೋರು ಇದಾರೆ. ನಮ್ಗೆ ಒಂದ್ 2000 ರೂಪಾಯಿ ಬರೋಂಗೆ ಏನ್ ಮಾಡ್ಬೇಕು ಹೇಳಿ ಮೇಡಮ್ ನನ್ಗೆ ಅಂತ, ಮಂತ್ಲಿ. ಸೊ ಆ ತರ ತಕ್ಷಣದ ಮತ್ತೆ ಇನ್ಸ್ಟೆಂಟ್ ಏನ್ ಬೇಕಾಗಿದೆ, ಅದಕ್ಕೆ ಏನ್ ಕೆಲಸ ಮಾಡ್ಬೇಕು. ಫಸ್ಟ್ ಗೆ ನನ್ನ ಹತ್ರ ಕೇಳಿದ್ರೆ ಇನ್ಸ್ಟೆಂಟ್ ಡ್ರೀಮ್ ಏನು ಅಂತ ಕೇಳ್ಬಿಟ್ಟು ಅದಕ್ಕೆ ಕೆಲಸ ಮಾಡಿದ್ರೆ ನೀವು ಸಕ್ಸಸ್ ಆಗ್ಬಹುದು ಅಂತ ಅನಿಸ್ತದೆ. ಅಂದ್ರೆ ಒಂದು 2000 3000 ನಾನು ಹೇಗೆ ಪಡಿಬಹುದು ಅಂತ. ಆವಾಗ ನಾವು ಹೇಳ್ಕೊಡ್ಬೇಕು ಹೊಸದಾಗಿ ಬಂದವರಿಗೆ, ಕನ್ಸ್ಯೂಮರ್ಸ್ ನ ಹೆಚ್ಚು ಮಾಡಿ. ಕನ್ಸ್ಯೂಮರ್ಸ್ ಹೆಚ್ಚಾದಾಗ ನೋಡಿ, ರಿಟೇಲ್ ಪ್ರಾಫಿಟ್ ಸಿಕ್ಕಾಪಟ್ಟೆ ದುಡ್ಡಾಗ್ತದೆ. ರಿಟೇಲ್ ನೋಡಿ, ಡಿಸ್ಕೌಂಟ್ ನಲ್ಲಿ ತಗೊಂಡಿರ್ತೀರಾ, MRP ಯಲ್ಲಿ ಕೊಡ್ತೀರಾ. ಮತ್ತೆ ದೀರ್ಘಕಾಲದ ಡ್ರೀಮ್ಸ್ ಇದೆ. ಏನು ಅಂತ ಹೇಳಿದ್ರೆ, ನಾನು ಕಾರ್ ತಗೊಳ್ಬೇಕು, ಮನೆ ಕಟ್ಟಬೇಕು ಅಂದಾಗ ಕನ್ಸಿಸ್ಟೆನ್ಸಿ ಇದೆ. 3 to 5 years ನಾವ್ ಇದ್ರಲ್ಲಿ ನಾನು ಏನ್ ಮಾಡ್ಬೇಕು, ನಿರಂತರವಾಗಿ ನನಗೆ ಆದಾಯ ಬರ್ಬೇಕು ಅಂತ ಹೇಳಿದ್ರೆ, ಇದು ಒಂದು ದೊಡ್ಡ ಉದ್ಯಮ. ಈ ಉದ್ಯಮದಲ್ಲಿ ನಾನು ಆ ಜನರನ್ನ ಕರೆತರಬೇಕು, ಕನ್ಸ್ಯೂಮರ್ನ ಮಾಡ್ಬೇಕು, ಒಂದು ಟೀಮ್ ಅನ್ನ ಬಿಲ್ಡ್ ಮಾಡ್ಬೇಕು, ಆ ಟೀಮಿಗೆ ಟ್ರೈನ್ ಅಪ್ ಮಾಡ್ಬೇಕು, ಆ ಟೀಮಲ್ಲಿ ಇದ್ದವರೆಲ್ಲ ಯಾರು ವೀಕ್ ಇದ್ದಾರೆ, ಯಾರಲ್ಲಿ ಸ್ಟ್ರೆಂತ್ ಯಾವ್ದ್ರಲ್ಲಿ ಜಾಸ್ತಿ ಇದೆ ಗುರುತಿಸ್ಬೇಕು, ಯಾರಿಗೆ ಯಾವ್ದನ್ನ ಕೊಡ್ಬೇಕು. ಇದೆಲ್ಲ ನಿರಂತರವಾದ ನಮ್ಮ ಅನುಭವದಿಂದ ಇದೆಲ್ಲ ಬರ್ತಾ ಇರ್ತದೆ. ಅದನ್ನ ಇಟ್ಕೊಂಡ್ಬಿಟ್ಟೆ ನೀವು ಹೋಗ್ತಾ ಇರ್ಬೇಕು. ಆದ್ರೆ ಏನಾಗ್ತದೆ, ಯಾರಿಗೆ ಏನ್ ಬೇಕು ಅದು ಸಿಕ್ಕಾಗ ಎಲ್ಲರೂ ಕೂಡ ನಮ್ ಜೊತೆಗಿರ್ತಾರೆ. ಎಲ್ಲರಿಗೂ ಮುಖ್ಯವಾಗಿ ಮೇನ್ ಬೇಕಾಗಿರೋದೇ ವಿಟಮಿನ್ ಎಂ, ದುಡ್ಡೊಂದು ಬರಬೇಕು. ಆದ್ರೆ ಆ ದುಡ್ಡಿಗೆ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಆ ಸೀರಿಯಸ್ನೆಸ್ ಯಾಕೋ DX ನಲ್ಲಿ ಅಳವಡಿಸ್ಕೊಳ್ಳೋದಿಲ್ಲ ಅಷ್ಟು ಫಾಸ್ಟ್ ಆಗಿ. ಸ್ವಲ್ಪ ಯಾಕೆ ಅಂತ ಹೇಳಿದ್ರೆ, ಬೇಸಿಕ್ ಒಂಚೂರು ಪ್ರಾಬ್ಲಮ್ ಆಗ್ತದೋ ಏನೋ ಗೊತ್ತಿಲ್ಲ ನನಗೆ ತಿಳಿದ ಹಾಗೆ. ಆ ಒಂದು ರೀತಿಯಲ್ಲಿ ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, ಲೈಟ್ಲಿ ತಗೊಂಡ್ಬಿಡ್ತಾರೆ. ನಾವು ಇದನ್ನ ಸೀರಿಯಸ್ ಆಗಿ ತಗೊಳ್ಬೇಕು. ಒಂದು ಜಾಬ್ ಸಿಕ್ತು ನನ್ಗೆ 5000 ರೂಪಾಯಿದು ಅಂತ ಹೇಳಿದ್ರೆ, ನಾಳೆ ಬೆಳಿಗ್ಗೆ ಎದ್ದು 7 ಗಂಟೆಗೆ ನೀವು ಬರ್ಬೇಕು ಅಂದ್ರೆ ಓಡ್ತಾ ಇರ್ತಾರೆ. ಕೊಡೋದು 5,000. ಎಷ್ಟು ತ್ರಾಸ್ ತಗೊಂಡು ಹೋಗ್ತಾ ಇರ್ತಾರೆ ಅಂದ್ರೆ, ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪಂಚ್ ಮಾಡ್ಬೇಕು. ಅದೇ ರೀತಿಯಾಗಿ ನೀವು DX ಅನ್ನ ಯಾಕೆ ತಗೊಳಲ್ಲ? ಇವತ್ತು ಯಾರಿಗಾರು ಒಬ್ರಿಗೆ ನಾನು DX ಅನ್ನು ಹೇಳಲೇಬೇಕು, ನಾನು
ಅವ್ರನ್ನ ತರಲೇಬೇಕು, ಜಾಯಿನ್ ಮಾಡ್ಬೇಕು, ಇದೊಂದು ಕನ್ಸ್ಯೂಮರ್ನ ಮಾಡ್ಲೇಬೇಕು. ಎಣ್ಣೆ ಬಗ್ಗೆ ಇಷ್ಟು ಹೇಳ್ತಾ ಇದ್ದಾರೆ, ನಾವು ಎಣ್ಣೆಗೆ ಒಂದಿಷ್ಟು ಕನ್ಸ್ಯೂಮರ್ನ ಮಾಡೋಣ, ಸ್ವಲ್ಪ ಓಡಾಡೋಣ, ಇದ್ರ ಬಗ್ಗೆ ಹೇಳೋಣ. ಈ ರೀತಿಯಾಗಿ ನಾವು ತಗೊಂಡಾಗ ನೋಡಿ, ನಮ್ಗೆ ಜನ ಸಿಗ್ತಾರೆ, ಪ್ರಾಡಕ್ಟ್ ಮೂವ್ಮೆಂಟ್ ಆಗತ್ತೆ, ನಿಮ್ಮದೇ ಆದ ಟೀಮ್ ಬರುತ್ತೆ. ಆವಾಗ ನೋಡಿ ನಿಮ್ಮ ಆಕ್ಟಿವಿಟಿನೇ ಚೇಂಜ್ ಆಗ್ಬಿಡುತ್ತೆ, ನೀವು ತುಂಬಾ ಆಕ್ಟಿವ್ ಆಗ್ಬಿಡ್ತೀರಾ. ಸೊ ಎಲ್ಲಾ ಉದ್ಯಮದಕ್ಕಿಂತ ಈ ಉದ್ಯಮದಲ್ಲಿ ನೀವೇನು ಅಂತ ಹೇಳಿದ್ರೆ, ನಿರಂತರವಾಗಿ ಕೆಲಸ ಮಾಡಿದಾಗ ಹೆಚ್ಚು ಆದಾಯವನ್ನ ನೀವು ಆ ಪಡಿಬಹುದು. ಮುಂದಿನ 1 ರಿಂದ 7 ತಿಂಗಳವರೆಗೆ ಅಂತ ಹೇಳಿದ್ದಾರೆ. ಜಾಯಿನ್ ಆಗಿ ನೀವು 1 ರಿಂದ 7 ತಿಂಗಳವರೆಗೆ ನೀವೇನ್ ಮಾಡ್ಬೇಕು ಅದನ್ನ ನಾವು ಕರೆಕ್ಟ್ ಆಗಿ ಗುರುತಿಸಿ, ಯಾಕಾಗಿ ಬಂದ್ರು, ಏನ್ ಮಾಡ್ಬೇಕಾಗಿದೆ, ಅವ್ರ ಜೊತೆಗೆ ನಾವಿರ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಹೇಳಲಿಕ್ಕೆ ಹೋಗ್ಬಾರ್ದು. ಫೀಲ್ಡ್ ಅಲ್ಲಿ ಅವ್ರಿಗೇನು ಗೊತ್ತಿಲ್ಲ, ಅವ್ರು ಏನೇನೋ ಹೇಳಲಿಕ್ಕೆ ಅದ್ವಾ ತದ್ವಾ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವ್ ಅದಕ್ಕೆ ನಮ್ಮ ಟೀಮ್ ಅಲ್ಲಿ ಎಲ್ಲರಿಗೂ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ನೀವು ಹೊಸ್ತಾಗಿದ್ದೀರಾ, ನೀವೇನು ಹೇಳೋ ಹಾಗಿಲ್ಲ, ಸ್ವಲ್ಪ ದಿನ ನೀವು ಇದನ್ನೆಲ್ಲ ನಾವ್ ಹೇಳೋದನ್ನ ನಮ್ಮ ಜೊತೆಗೆ ಅವ್ರು ಇರ್ಬೇಕು, ಅವ್ರು ಕೇಳಿಸ್ಕೊಳ್ತಾ ಇರ್ಬೇಕು. ನೆಕ್ಸ್ಟ್ ಅವ್ರು ಅದೇ ಡುಪ್ಲಿಕೇಶನ್ ಅದನ್ನೇ ಹೇಳ್ತಾರೆ. ಅಲ್ಲಿವರೆಗೂ ನಾವೇನು ಅಂತ ಹೇಳಿದ್ರೆ ನಾವೇ ಅದನ್ನ ಹ್ಯಾಂಡಲ್ ಮಾಡ್ಬೇಕಾಗ್ತದೆ. ಏನು ಹೊರಗಿನ ಫೀಲ್ಡ್ ಅಲ್ಲಿ ಬರುವ ಕ್ವಶನ್ ಗಳಿಗೆ ಇವ್ರ ಹತ್ರ ಆನ್ಸರೇ ಇರಲ್ಲ. ಸೊ ಹಾಗಾಗಿ ಅಲ್ಲಿ ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ, ಅವರು ಅಯ್ಯೋ ಏನಪ್ಪಾ ಹಿಂಗೆಲ್ಲ ಕೇಳ್ತಾರೆ ಜನ ಅಂತ, ಆ ರೀತಿ ಅವ್ರನ್ನ ಹೆದರ್ಲಿಕ್ಕೆ ನಾವು ಕೂಡ ಬಿಡಬಾರ್ದು. ನಾವು ಅವ್ರ ಜೊತೆಗೆ ನಾವಿರ್ಬೇಕು, ನಾವು ಅವರಿಗೆ ಸಪೋರ್ಟ್ ಮಾಡ್ಬೇಕು. ಆ ಕ್ವಶನ್ಸ್ಗೆ ಆನ್ಸರ್ನ ನಾವು ಕರೆಕ್ಟ್ ಆಗಿ ಕೊಟ್ಟಾಗ, ನಮ್ಮ ಥ್ರೂ ಆ ಒಂದಿಷ್ಟು ಪ್ರಾಡಕ್ಟ್ ನ ಮೂವ್ಮೆಂಟ್ ಆದಾಗ ಅವ್ರಿಗೆ ಏನಾಗ್ತದೆ, ನಿಮ್ಮ ಮೇಲೆ ಕೂಡ ವಿಶ್ವಾಸ ಬರ್ತದೆ. ಇಲ್ಲ, ನಮ್ ಲೀಡರ್ ನಮ್ ಜೊತೆಗಿದ್ದಾಗ ನಮ್ಗೆ ಇಲ್ಲಿ ಆಗ್ತದೆ ಅಂತ ಹೇಳಿ ನಿಮ್ಮನ್ನ ಕರೀತಾರೆ. ನಿರಂತರವಾಗಿ ನಿಮ್ಮೇಲೂ ಡಿಪೆಂಡೆನ್ಸಿಯನ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಹಾಗಿಲ್ಲ, ಅವ್ರನ್ನ ಇಂಡಿಪೆಂಡೆಂಟ್ ಮಾಡ್ಲೇಬೇಕು. ಅವ್ರು ಯಾವಾಗ ಇಂಡಿಪೆಂಡೆಂಟ್ ಆಗ್ತಾರೆ ಅಂತ ಹೇಳಿದ್ರೆ, ಅವರು ಕರೆಕ್ಟ್ ಆಗಿ ತಿಳ್ಕೊಂಡಾಗ ಅವರು ಇಂಡಿಪೆಂಡೆಂಟ್ ಆಗಿ ಅವ್ರ ಕೆಲಸವನ್ನ ಅವ್ರು ಮಾಡ್ತಾರೆ. ನಿಮ್ಮ ಗುಂಪನ್ನು ಸ್ಥಿರಗೊಳಿಸಿ ಅಂತ ಹೇಳಿದ್ರು, ಆ ಗುಂಪನ್ನ ಏನ್ ಮಾಡ್ಬೇಕು ನಾವು, ಸ್ಟೆಬಿಲೈಸ್ ಆಗ್ಬೇಕು. ಇವತ್ತು ನನ್ಗೆ ಒಂದು 20,000 PV ಬರ್ತಾ ಇದೆ, ಮುಂದಿನ ತಿಂಗಳು PV ಇಲ್ಲ, 3,000 ಬಂತು. ಸೊ ಆ ರೀತಿ ಆಗೋ ಹಾಗಿಲ್ಲ. ಆ ಗುಂಪಲ್ಲಿ ಎಲ್ಲರೂ ಕೂಡ ಆಕ್ಟಿವ್ ಆಗಿ ವರ್ಕ್ ಮಾಡೋ ಹಾಗೆ, ಅವ್ರಿಗೆ ಏನ್ ಬೇಕೋ, ಅವರಿಗೂ ಹಣ ಬೇಕು, ಅವರಿಗೂ ಆರೋಗ್ಯ ಬೇಕು, ಅವರು ಕನ್ಸ್ಯೂಮರ್ ಮಾಡ್ಬೇಕು, ಅವರು ಮೀಟಿಂಗ್ ಮಾಡ್ಬೇಕು. ಈ ಒಂದಿಷ್ಟು ಕೆಲಸ ಕರೆಕ್ಟ್ ಆಗಿ ಹೋಯ್ತು ಅಂತ ಹೇಳಿದ್ರೆ, ಒಂದು ದೊಡ್ಡ ಟೀಮ್ ಅನ್ನ ಮತ್ತೆ ಆದಾಯವನ್ನ ಎರಡನ್ನೂ ಎಲ್ಲರೂ ಪಡಿಬಹುದು. ಒಬ್ಬರೇ ಅಲ್ಲ, ಯಾರು ಲೀಡರ್ ಅಷ್ಟೇ ಪಡಿತಾರೆ ಅದೆಲ್ಲ ರಾಂಗ್. ಎಲ್ಲರೂ ಕೂಡ ನೀವು ಮಾಡಿದ್ದಕ್ಕೆ, ನಿಮ್ಮ ಕೆಲಸಕ್ಕೆ ಕರೆಕ್ಟ್ ಆಗಿ ನಿಮ್ಗೇನೋ ಬೋನಸ್ ಬರ್ತಾ ಇರ್ತದೆ. ಅದ್ರ ಜೊತೆಗೆ ಟೀಮ್, ಕಂಪ್ಲೀಟ್ ಟೀಮ್ ಸಕ್ಸಸ್ ಆಗ್ತದೆ. ಸೊ ಹಾಗಾಗಿ ನಿಮ್ಮ ಗುಂಪನ್ನು ಸ್ಥಿರಗೊಳಿಸಿ, ಅವರನ್ನು ತರಬೇತುಗೊಳಿಸಿ. ನೋಡಿ, ತರಬೇತುಗೊಳಿಸಿ ಅಂತಾನೆ ಹೇಳ್ತಾರೆ. ಎಲ್ಲಾ ಟ್ರೈನಿಂಗ್ ಅನ್ನ ನೀವು ತಗೊಳ್ಬೇಕಾಗ್ತದೆ. ನೀವು ಯಾವ ರೀತಿ ಅಂತ ಹೇಳಿದ್ರೆ, ಪ್ರತಿಯೊಂದು ಕೂಡ ನಿಮ್ಗೆ ಗೊತ್ತಿರಬೇಕು, ಟ್ರೈನ್ ಅಪ್ ಆಗ್ಬೇಕು. ಎಷ್ಟೆಲ್ಲಾ ನಮ್ದು ವ್ಯವಸ್ಥೆಗಳಿದೆ, ಜಾಯಿನಿಂಗ್ ಹೇಗಾಗ್ಬೇಕು, ಆಮೇಲೆ ಪ್ರಾಡಕ್ಟ್ ಪರ್ಚೇಸ್ ಯಾವ ರೀತಿಯಾಗಿ ಸ್ಟಾಕ್ ಪಾಯಿಂಟ್ ನಲ್ಲಿ, ಆಮೇಲೆ ಯಾವಾಗಿಂದ ಯಾವಾಗ ಮಾಡಿದ್ರೆ ಬೋನಸ್ ಬರ್ತದೆ ನಮ್ಗೆ, ಎಷ್ಟು ದಿನ ಇದು, 15 ದಿನ ಆಗಿರುತ್ತೆ. 15ನೇ ತಾರೀಕಿಗೆ ಒಬ್ರು ಕೇಳ್ತಾ ಇದ್ರು, ಮೇಡಮ್ ಬೋನಸ್ ಬರ್ತದ? ನೋಡಿ, 1 ರಿಂದ 30ನೇ ತಾರೀಕುವರೆಗೂ ಮಾಡ್ಬೇಕು, ಆಮೇಲೆ ನಿಮ್ಗೆ ಬೋನಸ್. ಇದೆಲ್ಲ ಏನು ಅಂತ ಹೇಳಿದ್ರೆ, ಯಾರು ನೀವು ಸ್ಪಾನ್ಸರ್ ಆಗಿದ್ದೀರಾ, ಸ್ಪಾನ್ಸರಿಂಗ್ ಅಂದ್ರೆ ಏನು, ಅವರ ಕೆಲಸ ಇದು, ಅವ್ರು ಮಾಡ್ಬೇಕು ಇದನ್ನ, ಎಲ್ಲವನ್ನು ಹೇಳಿಕೊಡ್ಬೇಕು. ನೆಕ್ಸ್ಟ್ ಅವರನ್ನು ಪೋಷಿಸಿ ಅಂತ ಹೇಳ್ತಾ ಇದ್ದಾರೆ. ಪೋಷಿಸಿ ಅಂದ್ರೆ ನಾವು ಅವ್ರನ್ನ ಬೆಳೆಸ್ಬೇಕಲ್ವಾ. ನಾನು ಹೇಳಿದೆ, ಒಂದು ಮಗು ಹೇಗೆ ಮನೆಯಲ್ಲಿ ಹುಟ್ಟಿದಾಗ ನಾವು ಯಾವ ರೀತಿ ಎಲ್ಲವನ್ನು ರಕ್ಷಣೆಯನ್ನ ನಾವು ಮಾಡ್ತೇವಲ್ಲ, ಅದೇ ರೀತಿ ನಮ್ಗೊಂದು ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿದ್ರೆ ಅವ್ರನ್ನ ಅದೇ ರೀತಿಯಾಗಿ ನೀವು ಪೋಷಿಸ್ಬೇಕಾಗ್ತದೆ. ಪ್ರತಿಯೊಂದು ಹೇಳ್ಕೊಡ್ಬೇಕು. ಅವ್ರಿಗೇನು ಗೊತ್ತಿರೋದಿಲ್ಲ, ಮಿಸ್ಟೇಕ್ಸ್ ಆಗತ್ತೆ. ಆ ರೀತಿ ಅವರಿಗೆಲ್ಲವನ್ನೂ ನೀವು ಟ್ರೈನ್ ಅಪ್ ಮಾಡಿದಾಗ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಸಕ್ಸಸ್ ಆಗ್ತಾರೆ. ಅವರೆದುರು ಸವಾಲನ್ನು ಇರಿಸಿ ಅಂತ ಹೇಳಿದ್ರು. ಚಾಲೆಂಜಸ್, ಸವಾಲುಗಳನ್ನು ಅಂತ ಹೇಳಿದ್ರೆ, ನಾವು ಪ್ರತಿಯೊಂದು ಟೀಮ್ನವ್ರಿಗೂ ಕೂಡ ನಾವೇನು ಇಂತಿಷ್ಟು PV, ಈ ಆಫರ್ಗಳು ಕಂಪನಿಯಿಂದ ಎಲ್ಲ ಬರ್ತಾ ಇರ್ತದೆ. ಅವನ್ನೆಲ್ಲ ನಾವು ಏನ್ ಮಾಡ್ಬೇಕು, ಅದನ್ನ ವಿನ್ ಆಗ್ಲಿಕ್ಕೆ ನಾವು ಟ್ರೈ ಮಾಡ್ಬೇಕು ಅಂತ. ಯಾವುದನ್ನು ಹಾಗೆ ಬಿಡಬಾರ್ದು, ವಿನ್ ಆಗ್ಬೇಕು. ಆಮೇಲಿಂದ ಯಾವುದೇ ಒಂದು ಒಳ್ಳೆಯ ಒಂದು ಈಗ ವಿನ್ನರ್ಸ್ಗೆ ಬಹುಮಾನಿಸಿ ಅಂತ ಕೇಳಿದ್ರು. ಅವ್ರನ್ನೇನ್ ಮಾಡ್ಬೇಕು ನಾವು, ಅವರಿಗೆ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಹೊಸದಾಗಿ ಬಂದವ್ರನ್ನ ನೀವು ಸನ್ಮಾನ ಮಾಡ್ಲೇಬೇಕು. ಒಂದ್ ಸೋಪ್ ಮೂವ್ಮೆಂಟ್ ಮಾಡಿದ್ರೆ, ಒಂದ್ ಪೇಸ್ಟ್ ಮೂವ್ಮೆಂಟ್ ಮಾಡಿದ್ರೆ, 1,000 PV ಮಾಡಿದ್ರೆ, ನಿಮ್ಮಲ್ಲಿ ಅಪ್ರಿಸಿಯೇಷನ್ ಗುಣ ಇರ್ಲೇಬೇಕು. ಅದನ್ನೇ ನೋಡಿ, ನಾವು ಆಟಿಟ್ಯೂಡ್ ಅಂತ ಹೇಳಿದ್ರೆ, ಕೆಲವೊಬ್ರಿಗೆ ಏನೇ ಮಾಡಿದ್ರು ಕೂಡ ಅವರಿಗೆ ಒಂದು, ನಾನ್ ನೋಡಿದ್ದೇನೆ, ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೂ ಕೂಡ ಇದ್ ಮಾಡ್ತಾ ಇರ್ತಾರೆ. ಸೊ ಆ ರೀತಿ ಇರಬಾರ್ದು ಯಾರು ಕೂಡ. ಅದನ್ನೆಲ್ಲವನ್ನು ಕೂಡ ಯಾರೇ ಇರ್ಬೋದು, ಅವ್ರನ್ನ ಒಂದು ಗ್ರೂಪ್ ಅಲ್ಲಿ ಇದೀವಿ ಅಂತ ಹೇಳಿದ್ರೆ ನಾವು ಅವರಿಗೆ ಕಂಗ್ರ್ಯಾಚುಲೇಷನ್ಸ್, ಕ್ಲಾಪ್ ಹೊಡೆಯೋದು, ಈ ಕೆಲಸ
ಮಾಡ್ಲೇಬೇಕು ಅಂತ ಒಂದು ಫೀಲ್ಡ್ ಅಲ್ಲಿ ನಾವಿದೀವಿ. ಪ್ರತಿಯೊಬ್ಬರಿಗೂ ಕೂಡ ಪ್ರೋತ್ಸಾಹವನ್ನ ಕೊಡುವಂಥದ್ದು. ಅವರಲ್ಲಿ ಶಿಸ್ತನ್ನು ತನ್ನಿ ಅಂತ. ಶಿಸ್ತು ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಮಿಸ್ಟೇಕ್ಸ್ ಮಾಡ್ತಾ ಇರ್ತಾರೆ, ಆ ಒಂದು ಡಿಸಿಪ್ಲಿನ್ ಅನ್ನ ನಾವು ಕಲಿಸ್ಬೇಕು. ಪ್ರಾಡಕ್ಟ್ ನ ಇಟ್ಕೊಳ್ಳುವಂತದ್ದು, ಪ್ರಾಡಕ್ಟ್ ನ ಬಳಸುವಂತದ್ದು, ಆಮೇಲಿಂದ ಬೇರೆಯವರಿಗೆ ಹೇಳುವಾಗ, ಆಮೇಲಿಂದ ಯಾರನ್ನ ಜಾಯಿನ್ ಮಾಡುವಾಗ, ಇವೆಲ್ಲವನ್ನೂ ಕೂಡ ನಾವು ಕರೆಕ್ಟ್ ಆಗಿ ಏನೇನ್ ಇರ್ಬೇಕು ನಮ್ಮ ಹತ್ರ. ಒಂದು ಬಿಸ್ನೆಸ್ ಅಂತ ಮಾಡ್ತಾ ಇದೀವಿ ನಾವು, ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಒಂದು 3,000 ರೂಪಾಯಿ ಪ್ರಾಡಕ್ಟ್ ನಮ್ಮ ಹತ್ರ ಇರಲ್ಲ, ಒಂದು ಡ್ರೈ ಗ್ಯಾನೋಡರ್ಮಾ ಇರಲ್ಲ. ಏನ್ ತೋರಿಸ್ತೀರಾ ಜನರಿಗೆ? ಏನ್ ಹೆಂಗೆ ನಂಬ್ತಾರೆ ನಿಮ್ಮನ್ನ? ನೀವೇನೋ ಒಂದಿಷ್ಟು ಪ್ರಾಡಕ್ಟ್ ಇಟ್ಕೊಂಡು ಹೋಗ್ಬಿಟ್ರೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಯೂನಿಕ್ ಗ್ಯಾನೋಡರ್ಮಾ, ಅದನ್ನ ಏನೋ ಆ ಪರ್ಸನ್ ಇಟ್ಕೊಂಡ್ ಪರ್ಸನ್ ಮೇಲೆ ಅವ್ರು ಏನೋ ಇದು ಯಾವ್ದೋ ಒಂದು ಆರ್ಡಿನರಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಸೊ ಅದರ ವ್ಯಾಲ್ಯೂ ಅನ್ನ ನಾವು ಏನ್ ಮಾಡ್ಬಿಡ್ತೀವಿ, ನಾವೇ ಡೌನ್ ಮಾಡ್ತೀವಿ. ಆ ರೀತಿಯಲ್ಲ, ಅದರ ಯೂನಿಕ್ನೆಸ್ ಇರ್ಬೋದು, ಅದರ ಪ್ರಯೋಜನಗಳಿರ್ಬೋದು, ಅದರಂತ ಬಂದ ಟೆಸ್ಟಿಮೋನಿಯಲ್ಸ್ ಇರ್ಬೋದು, ಅದು ಪ್ರತಿಯೊಂದು ಕೂಡ ನಾವು ಯಾವ ಜನ ಫೀಲ್ಡ್ ಅಲ್ಲಿ ಬೇರೆಯವ್ರಿಗೆ ಹೇಳ್ತಾ ಇದ್ದಾರೆ ಅವರಿಗೆ ನಾವು ಕರೆಕ್ಟ್ ಆಗಿ ಆ ಜ್ಞಾನವನ್ನ ಕೊಡ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಅದನ್ನ ಮೂವ್ಮೆಂಟ್ ಮಾಡೋದೇ ಕಷ್ಟ ಆಗ್ಬಿಡ್ತದೆ. ಸೊ ಹಾಗಾಗಿ ಅವರನ್ನು ತರಬೇತುಗೊಳಿಸಿ ವ್ಯವಹಾರವನ್ನು ಹೇಗೆ ಪ್ರಾರಂಭಿಸಬೇಕೆಂದು ಕಲಿಸಿಕೊಡಿ. ಆ ವ್ಯವಹಾರ ನಾನು ಹೇಳಿದೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕನ್ಸ್ಯೂಮರ್ಸ್ ನ ಮಾಡ್ಬೇಕು, ಮತ್ತೆ ಸೆಲ್ಫ್ ಕನ್ಸ್ಯೂಮ್ ಮಾಡ್ಬೇಕು. ಆವಾಗ ಏನಾಗ್ತದೆ, ಅವರ ವ್ಯವಹಾರ ಸ್ಟಾರ್ಟ್ ಆಗ್ತದೆ. ಕಂಪನಿ ಅದರ ಉತ್ಪನ್ನಗಳು ಹಾಗೂ ಅವುಗಳ ಮಾರಾಟದ ಬಗ್ಗೆ ಅವರಿಗೆ ಕಲಿಸಿ. ಕಂಪನಿ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಫಸ್ಟ್ಗೆ ಯಾರು ಜಾಯಿನ್ ಮಾಡ್ತಾರಲ್ಲ ಅವರಿಗೆ ಗೊತ್ತಿರೋದಿಲ್ಲ. ಅವ್ರು ಹೊಸದಾಗಿ ಬಂದವರಿಗೆ ಏನ್ ಹೇಳ್ಬೇಕು, ನಮ್ಗೆ ಹೇಳ್ಬಿಡ್ತಾರೆ, ಮೇಡಮ್ ಸ್ವಲ್ಪ ಹೇಳ್ಬಿಡ್ರಿ ಅಂತ ಹೇಳಿ. ಎಷ್ಟು ಜನರಿಗೆ ಹೇಳಲಿಕ್ಕೆ ಸಾಧ್ಯ ಇದೆ ನಾವು? ಸೊ ಆ ಕಂಪನಿ ಬಗ್ಗೆ ತಿಳ್ಕೊಳ್ಳಿ. ಏನು DXN ಕಂಪನಿ ಏನೇನು ಉತ್ಪನ್ನಗಳನ್ನ ಮಾಡ್ತಾ ಇದೆ, ಆಮೇಲೆ ಭಾರತದಲ್ಲಿ ಎಷ್ಟು ಕಡೆಗಳಲ್ಲಿ ಅದು ರೆಡಿ ಆಗ್ತಾ ಇದೆ, ಏನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಏನು, ಎಂತ ಕಂಪನಿ ಎಷ್ಟು ರಾಷ್ಟ್ರದಲ್ಲಿದೆ, ಎಲ್ಲೆಲ್ಲ ಮಾಡ್ಬೋದು. ಒಂದು ಐಡಿ ತಗೊಂಡ್ರೆ ಪ್ರಪಂಚದಾದ್ಯಂತ ಈ ವ್ಯವಹಾರವನ್ನ ಮಾಡಬಹುದು. ಇದೆಲ್ಲ ನಾಲೆಜ್ ನ, ಎಷ್ಟು ಸ್ಟ್ರಾಂಗ್ ಕಂಪನಿ, ಮುಂದೇನಿದೆ ಕಂಪನಿಗೆ, ಎಷ್ಟು ದೊಡ್ಡದಾಗಿ ಬೆಳೀತಾ ಇದೆ, ಆ ರೀತಿಯಲ್ಲಿ ನಾವು ಜನರಿಗೆ ಆ ಕಂಪನಿಯ ಬಗ್ಗೆ ಹೊಸದಾಗಿ ಜಾಯಿನ್ ಆದವ್ರಿಗೆ ನೀವು ಅದನ್ನ ಕಲಿಸಿಕೊಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಟೈಪಿನ ಜನರು ಇಲ್ಲಿ ಬರ್ತಾರೆ. ನಿಮ್ಗೆ ಎಜುಕೇಟೆಡ್ಸು ಬರ್ತಾರೆ, ನಿಮ್ಗೇನು ಕಲೀಲಾರ್ದಿದ್ದವರು ಬರ್ತಾರೆ, ಹೌಸ್ ವೈಫ್ಸು ಬರ್ತಾರೆ, ಯಾರೋ ಬಿಸ್ನೆಸ್ ಮಾಡ್ತಾ ಇದ್ರು ಅವರು ಬರ್ತಾರೆ, ಯಾರೋ ಟೀಚರ್ ಇದಾರೆ ಅವರು ಬರ್ತಾರೆ, ಎಲ್ಲ ಆಲ್ ಟೈಪ್ಸ್ ಆಫ್ ಪೀಪಲ್. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಈ ರೀತಿ ಕಾರ್ಯಕ್ರಮಗಳ ಮೂಲಕ ಅವರಿಗೆ ಈ ನಾಲೆಜ್ ಅನ್ನ ಕೊಡ್ಬೇಕಾಗ್ತದೆ. ತಮ್ಮ ಸೇಲ್ಸ್ ಕಿಟ್ ಅನ್ನು ಓದಿ ಅರ್ಥ ಮಾಡಿಕೊಳ್ಳುವಂತೆ ಅವರಿಗೆ ಕಡ್ಡಾಯ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾವು ನೋಡಿ, ಜಾಯಿನ್ ಮಾಡ್ತೀರಾ, ಪ್ರಾಡಕ್ಟ್ ಅಷ್ಟೇ ಕೊಡ್ತಾರೆ, ಅದ್ರ ಜೊತೆಗೆ ನಮ್ಮ ಕಂಪನಿ ಪ್ರೊಫೈಲ್ ನ ಕೊಡೋದಿಲ್ಲ. ಕಂಪನಿ ಪ್ರೊಫೈಲ್ ಇರ್ಬೋದು, ಪ್ರಾಡಕ್ಟ್ ನಾಲೆಜ್ ಬುಕ್ ಇರ್ಬೋದು, ಈ 6 ಸೆಟ್ ಬುಕ್ ಇರ್ಬೋದು, ಇದನ್ನೆಲ್ಲ ನೀವು ಕೊಟ್ಟು ಅವರಿಗೆ ಇದನ್ನೆಲ್ಲ ಓದ್ಬೇಕು ನೀವು ಅಂತ. ನಿಮಗೆಷ್ಟು ಸಾಧ್ಯ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ, ನೆಕ್ಸ್ಟ್ ಇದನ್ನ ಓದಿ ತಿಳ್ಕೊಳ್ಳಿ, ಇದರಲ್ಲಿ ಸಾಕಷ್ಟು ವಿಷಯಗಳು ಇದೆ ಅಂತ ಹೇಳಿ ನಾವು ಹೇಳ್ಬೇಕು. ಆವಾಗ ಏನಾಗ್ತದೆ, ಒಂದು ಪ್ರೊಫೆಷನಲ್ ವೇನಲ್ಲಿ ಇದೆ ಮುಂದೆ ಹೋಗ್ತಾ ಇರ್ತದೆ. ಮತ್ತೆ ಏನೇನು ಸಾಧ್ಯ ಇದೆ ಅವು ಎಲ್ಲ ನಮ್ಮ ಪ್ಯಾಂಪ್ಲೆಟ್ಸ್ ಇರ್ಬೋದು, ನೀವು ಓನ್ ಆಗಿ ಮಾಡಿರುವಂತದ್ದು ಇರ್ಬೋದು, ಯಾವ್ದೋ ಕಾರ್ಡ್ಸ್ ಇರ್ಬೋದು, ಎಲ್ಲ ನಾಲೆಜ್ ಅನ್ನ ಎನ್ಹಾನ್ಸ್ ಮಾಡುವಂತದನ್ನ ನೀವು ಕೊಡ್ಬೇಕು. ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಿಲ್ಲ ಮೇಡಮ್. ಕೇಳಿಸ್ತಾ ಇಲ್ವಾ? ಇಲ್ಲ. ಹೀಗಾಯ್ತು. ಈಗ ಬಂತು, ಈಗ ಸರಿ ಆಯ್ತು. ಸರಿ ಆಯ್ತಾ? ಹಾ ಹಾ, ಈಗ ಸರಿ. ಏನೋ ನೆಟ್ವರ್ಕ್ ಇಶ್ಯೂ ಸರ್, ಒಂದೇ ಸರಿ ಡ್ರಾಪ್ ಆಗ್ಬಿಡ್ತು. ಓಕೆ ಓಕೆ, ಅವರಿಗೆ ಅಭಿವೃದ್ಧಿಯ ಕೌಶಲ್ಯಗಳನ್ನು ಕಲಿಸಿ, ಸ್ಕಿಲ್ ಇಲ್ದೇನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ.
ನೋಡಿ, ಸ್ಕಿಲ್ ಎನ್ನುವಂತಹದ್ದು ಎಲ್ಲಾ ಕಡೆ ಇದೆ. ಆ ಕೌಶಲ್ಯವನ್ನ ನಾವು ಡೆವಲಪ್ ಮಾಡ್ಕೊಂಡ್ವಿ ಅಂತ ಆದ್ರೆ ಎಷ್ಟು ದೊಡ್ಡ ಟೀಮ್ ಅನ್ನಾದ್ರೂ ತರ್ಬೋದು, ಎಷ್ಟು ಜನರನ್ನಾದ್ರೂ ತರ್ಬೋದು. ರಿಕ್ರೂಟ್ಮೆಂಟ್ಗೂ ಒಂದು ಸ್ಕಿಲ್ಲು, ಈ ಪ್ರಾಡಕ್ಟ್ ಮೂವ್ಮೆಂಟ್ಗೂ ಒಂದು ಸ್ಕಿಲ್ಲು. ಅದು ನಾವು ಈ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆದಾಗ, ಇದೆಲ್ಲ ಟಫ್ ಅಂತ ಅನ್ಕೊಳ್ಬೇಡಿ. ಈ ಒಂದು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆದಾಗ ನಮ್ಗೆ ಈ ಸ್ಕಿಲ್ ಡೆವಲಪ್ಮೆಂಟ್ ಆಗ್ತಾ ಹೋಗ್ತದೆ ನಮ್ದು. ಅವರ ಖಚಿತ ಗಿರಾಕಿಗಳ ಪಟ್ಟಿಯನ್ನು ಸಿದ್ಧಪಡಿಸಲು ನೆರವಾಗಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಕನ್ಸ್ಯೂಮರ್ ಮಾಡ್ಲಿಕ್ಕೆ, ಯಾರಿಗಿದು, ಯಾರೆಲ್ಲ ಹೊಸದಾಗಿ ಬಂದ್ರು ಅವರಿಗೆ ಇದು ಕಂಟಿನ್ಯೂಸ್ ಅಲ್ಲ. ಯಾರೋ ಜಾಯಿನ್ ಆಗಿ 10 ವರ್ಷ ಆಯ್ತು, ಇನ್ನೂ ನಾವು ಅವರಿಗೆ ಇದನ್ನೆಲ್ಲ ಹೇಳ್ಕೊಡ್ತಾ ಇದೀವಿ ಅಂದ್ರೆ ರಾಂಗ್ ಆಗ್ತದೆ. ಯಾರು ಹೊಸದಾಗಿ ಬಂದಿದ್ದಾರೆ, ಇವತ್ತು ಜಾಯಿನ್ ಆಗಿದ್ದಾರೆ, ಅವರಿಗೆ ನಾವೇನು ನಿರಂತರವಾಗಿ 1 ರಿಂದ 7 ತಿಂಗಳು ಅಂತ ಹೇಳಿದ್ರು, ಆ ಗಿರಾಕಿಗಳ ಪಟ್ಟಿ, ಅವರು ಕನ್ಸ್ಯೂಮರ್ ಲಿಸ್ಟ್ ಮಾಡೋದಿರ್ಬೋದು, ಒಂದು ಮೀಟಿಂಗ್ಸ್ ಮಾಡೋದಿರ್ಬೋದು, ಅವರಿಗೆ ನಾವು ಹೆಲ್ಪ್ ಮಾಡ್ತಾನೆ ಇರ್ಬೇಕು. ಇಲ್ಲ ಅಂದ್ರೆ ಗೊತ್ತಾಗುದಿಲ್ಲ. ಅವ್ರು ಆಮೇಲೆ ಏನಾಗ್ಬಿಡ್ತಾರೆ, ಅವರೇ ನೆಗೆಟಿವ್ ಆಗ್ಬಿಡ್ತಾರೆ ಒಂದ್ ದಿವಸ. ಆ ರೀತಿಯಾಗಿ ನಾವು ಅವರಿಗೆ ನಿಧಾನವಾಗಿ ಹೇಳ್ಕೊಡ್ಬೇಕು. ಅವರ ಭಾವಿ ಸಹಯೋಗಿಯನ್ನು ಹೇಗೆ ಭೇಟಿ ಮಾಡಬೇಕೆಂಬುದನ್ನು ಯೋಜಿಸಲು ಅವರಿಗೆ ಹೇಗೆ ಮೀಟಿಂಗ್ಸ್ ಅನ್ನ ಕಂಡಕ್ಟ್ ಮಾಡಬೇಕು, ಹೇಗೆ ಜನರಿಗೆ ನಾವು ಇದನ್ನ ಒಂದು ಪ್ರೆಸೆಂಟೇಶನ್ ಕೊಡುವಾಗ ಅಥವಾ ಒಂದು ಕಾಲ್ ಮಾಡುವಾಗ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಕೊಡ್ಬೇಕು ಅವರಿಗೆಲ್ಲವನ್ನು. ನಾವು ಒಂದು ಸಮಯವನ್ನು ನಿಗದಿಪಡಿಸಿಕೊಳ್ಳಲು ಅವರಿಗೆ ನೆರವಾಗಿರಿ. ಒಂದು ಟೈಮಲ್ಲಿ, ಯಾವ ಟೈಮಲ್ಲಿ ಕಾಲ್ ಮಾಡಬೇಕು ಜನರಿಗೆ, ಹೇಗೆ ಅಪಾಯಿಂಟ್ಮೆಂಟ್ ತಗೊಳ್ಬೇಕು ನಾವು, ಅದನ್ನ ನಾವು ಹೊಸದಾಗಿ ಬಂದವರಿಗೆ ಹೇಳ್ಕೊಡ್ಬೇಕು. BOMಗೆ ಅವರೊಂದಿಗೆ ನೀವು ಹೋಗಿ ಅಂತ ಹೇಳಿ, ನಮ್ಮ ಬಿಸ್ನೆಸ್ ಅಪಾರ್ಚುನಿಟಿ ಮೀಟಿಂಗ್ಗಳಿಗೆ ಅವರನ್ನು ಕೂಡ ಕರೆತರಬೇಕು. ಮಾತುಕತೆಯನ್ನು ಹೇಗೆ ಮುಕ್ತಾಯಗೊಳಿಸಬೇಕು, ಹೇಗೆ ನಾವು ಎಂಡ್ ಮಾಡ್ಬೇಕು, ಹೇಗೆ ಎಲ್ಲಾ ಮಾಡ್ತೀವಿ, ಪ್ರಾಡಕ್ಟ್ ನ ಕೊಡ್ತೀವಿ, ಅವ್ರ ಮನೆಗೆ ಹೋಗ್ತೀವಿ, ಹೇಳ್ತೀವಿ, ಎಂಡ್ ಆಗೋದೇ ಇಲ್ಲ. ಎಂಡ್ ಅಂತ ಹೇಳಿದ್ರೆ ಕ್ಲೋಸಿಂಗ್. ಒಂದೇ ಜಾಯಿನ್ ಆಗ್ಬೇಕು, ಒಂದೇ ಪ್ರಾಡಕ್ಟ್ ತಗೊಳ್ಬೇಕು, ಏನೋ ಒಂದ್ ಆಗಿರ್ಬೇಕು ಅಲ್ಲಿ. ಅದನ್ನ ಅದನ್ನ ನಾವು ಅವರಿಗೆ ಆ ಸ್ಕಿಲ್ ನ ಹೇಳ್ಕೊಡ್ಬೇಕಾಗ್ತದೆ. ಸೊ ಹಾಗಾಗಿ ಅದನ್ನ ನಾವು ಒಂದೇ, ನಮ್ಮ ಹತ್ರ ಜಾಯಿನಿಂಗ್ ಫಾರ್ಮ್ ಇದ್ರೆ ತಗೊಂಡ್ಬಿಟ್ಟು ನೀವು ಜಾಯಿನ್ ಆಗಿ ಪ್ರಾಡಕ್ಟ್ ತಗೊಳ್ತೀರಾ, ಅಥವಾ ಪ್ರಾಡಕ್ಟ್ ತಗೊಂಡ್ ಮೇಲೆ ಜಾಯಿನ್ ಆಗ್ತೀರಾ, ನೋಡಿ ಈ ರೀತಿ ಸಿಸ್ಟಮ್ ಇದೆ ಅಂತ ಹೇಳ್ಬೇಕು. ಜಾಯಿನ್ ಆಗಿ ತಗೊಂಡ್ರೆ 20% ಡಿಸ್ಕೌಂಟ್ ಇದೆ, ಇದಕ್ಕೆ ಬೋನಸ್ ಇದೆ. ಅದನ್ನ ನಾವು ಯಾರೆಲ್ಲ ಆಕ್ಟಿವ್ ಆಗಿದ್ದಾಗ, ಡಿಸ್ಕೌಂಟ್ ಅಂದಾಗ, ಬೋನಸ್ ಬರುತ್ತೆ ಅಂದಾಗ ಬರ್ತಾರೆ. ನಾವೆಲ್ಲೋ ಒಂದ್ ಕಡೆ ಇದನ್ನೆಲ್ಲ ಕ್ಲಾರಿಟಿಯನ್ನ ಕೊಡೋದಿಲ್ಲ. ನಾನು ನೋಡಿದ್ದೇನೆ ಸಾಕಷ್ಟು ಜನರನ್ನ, ಕ್ಲಾರಿಟಿ ಕೊಡ್ಲಿಕ್ಕೆ ಸ್ವಲ್ಪ ಏನೋ ಅನುಮಾನ. ಆ ತರ ಏನಿಲ್ಲ, ನಾವು ಫ್ರಾಂಕ್ ಆಗಿ ಬೋಲ್ಡ್ ಆಗಿ ನಾವು ಇದನ್ನ ಹೇಳಬೇಕಾಗ್ತದೆ. ಅವರೆದುರು ಸವಾಲನ್ನು ಇರಿಸಿ ನಿರಾಕರಣೆಯನ್ನು ನಿರೀಕ್ಷಿಸಲು ಅವರಿಗೆ ಹೇಳಿ ಅಂತ. ಹೊಸದಾಗಿ ಬಂದವರಿಗೆ ಯಾರು ನೋ ಅನ್ನೋರು ಸಿಕ್ಕೇ ಸಿಗ್ತಾರೆ, ಎಲ್ಲರೂ ನೋ ಅನ್ನೋರೇ ಸಿಗ್ತಾರೆ ಅಂತ ಹೇಳ್ಬಿಡ್ತೀನಿ ನಾನು. 10 ಜನರಿಗೆ ನೀವು ಹೇಳಿದ್ರೆ 9 ಜನ ನೋ ಅಂತಾರೆ ಅಂತ ಹೇಳ್ತೀನಿ. ಯಾಕೆಂದ್ರೆ ನೀವು ಆ ಮೈಂಡ್ ಸೆಟ್ ಅನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಅಯ್ಯೋ ಅವ್ರು ಬಹಳ ಖುಷಿಯಲ್ಲಿ ಬಂದು ಜಾಯಿನ್ ಆಗಿದ್ದಾರೆ, ಅವರಿಗೆ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ, ಅವ್ರು ಯಾರೋ ತಮ್ಮ ಕ್ಲೋಸ್ ಫ್ರೆಂಡ್ಗೆ ಹೇಳ್ಬಿಟ್ರು, ಅವರು ಬೇಡ ಅಂತ ಹೇಳ್ಬಿಟ್ರು, ಇಂಥವೆಲ್ಲ ಬಹಳ ನೋಡಿದಿವಿ ಅಂತ ಹೇಳ್ಬಿಟ್ರು. ಇವ್ರಿಗೆ ಜಾಸ್ತಿ ಏನ್ ಹೇಳ್ಲಿಕ್ಕೆ ಇವ್ರಿಗೆ ಗೊತ್ತಿಲ್ಲ. ಸೊ ಅಲ್ಲಿ ಏನಾಗ್ತದೆ, ನೆಗೆಟಿವ್ ಆಗ್ತಾರೆ. ಹಾಗಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, 10 ಜನರಿಗೆ ಹೇಳಿದ್ರೆ ನಿಮ್ಗೆ 9 ಜನ ನೋ ಅನ್ನೋರೇ ಸಿಗ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಹೇಳ್ಬೇಕು. ಆರಂಭದ ಆದಾಯವು ಚಿಲ್ಲರೆ ಮಾರಾಟದಿಂದ ಬರುತ್ತದೆ. MRP DP ಡಿಫ್ರೆನ್ಸಸ್ ಅನ್ನ ನಾವು ಹೇಳ್ಕೊಡ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ನೀವು ನೋಡಿ, ಅದರಿಂದನೇ ನಾವು ಹಣ ಮಾಡಬಹುದು. ಒಂದು ಸೋಪು ಕೊಟ್ರೆ ಎಷ್ಟು ದುಡ್ಡು ಬರ್ತದೆ, ಒಂದು ಪೇಸ್ಟ್ ಕೊಟ್ರೆ ಎಷ್ಟು ದುಡ್ಡು ಬರ್ತದೆ, ಒಂದು ಸ್ಪಿರ್ಲಿನ ಮಾರಾಟ ಮಾಡಿದ್ರೆ ಎಷ್ಟು ಬರ್ತದೆ, ಇದನ್ನ MRPಗೆ ಕೊಡಿ, ನೀವು ಇಷ್ಟು ಹಣ ಬರ್ತದೆ, ಇದರಿಂದ ನೋಡಿ ನಿಮ್ಮ ಖರ್ಚು ವೆಚ್ಚಗಳನ್ನ ನೀವು ಇದ್ ಮಾಡ್ಬೋದು. ಅದಲ್ಲದೇನೆ ಪ್ಲಸ್ ಕಂಪನಿ ಬೋನಸ್ ಇದೆ. ಇದನ್ನ ಕರೆಕ್ಟ್ ಆಗಿ ನಾವು ಸ್ಪಷ್ಟವಾಗಿ ಅವರಿಗೆ ತಿಳಿಸ್ಬೇಕು. ಸ್ಥಿರ ಹಾಗೂ ವಿಶ್ವಾಸಾರ್ಹ ಆದಾಯವು ಇತರನ್ನು ಪ್ರಾಯೋಜಿಸುವುದರಿಂದ ಬರುತ್ತದೆ. ನಿಮ್ಗೆ ಈ ಚಿಲ್ಲರೆ ಮಾರಾಟದಿಂದ ಏನು, ನಿಮ್ಮ ಏನೋ ಖರ್ಚುಗಳು, ಇದನ್ನ ವೆಚ್ಚಗಳನ್ನ ಸರಿದೂಗಿಸ್ಲಿಕ್ಕೆ ನೀವು ಮಾಡ್ಬೋದು. ಅದು ಡಿಪೆಂಡ್ಸ್. ನೀವು ಇವತ್ತು 10,000 PV 10,000 ಪ್ರಾಡಕ್ಟ್ ಕೊಡ್ತಾ ಇದ್ದೀರಾ ಅಂದ್ರೆ, MRP ಯಲ್ಲೇ ಕೊಟ್ರಿ ಅಂದ್ರೆ ಅರೌಂಡ್ ನಿಮ್ಗೊಂದು ಎಷ್ಟು 20% ಇಟ್ಕೊಂಡ್ರು ಕೂಡ ಒಂದು 2,000 ರುಪೀಸ್ ನಿಮ್ಗೆ ಸಿಗುತ್ತೆ. ಆದ್ರೆ ಇನ್ನೂ ಹೆಚ್ಚಿಂದು ನೀವೆಲ್ಲೋ 10,000, 15,000, 20,000 ತಗೊಳ್ಬೇಕು ಅಂತಿದ್ರೆ, ಜನರನ್ನ ರಿಕ್ರೂಟ್ ಮಾಡೋದ್ರಿಂದ, ಅಂದ್ರೆ ಪ್ರಾಯೋಜಿಸುವುದರಿಂದ ಅಂತ ಹೇಳಿದ್ರು, ಸ್ಪಾನ್ಸರಿಂಗ್ ಮಾಡೋದ್ರಿಂದ ಬರುವಂತದ್ದು. ಸೊ ಹಾಗಾಗಿ ಜನರನ್ನ ಏನ್ ಮಾಡ್ಬೇಕಾಗ್ತದೆ, ನಾವು ಸ್ಪಾನ್ಸರಿಂಗ್ ಮಾಡ್ಬೇಕಾಗ್ತದೆ. ನಾನು ಹೇಳೋದೇ ಇಲ್ಲ, ಜನರನ್ನ ತರೋದೇ ಇಲ್ಲ ಅಂದ್ರೆ ಆ ಟೈಪ್ ಆಫ್ ಬಿಸ್ನೆಸ್, ಆ ಟೈಪ್ ಆಫ್ ಪ್ಲಾಟ್ಫಾರ್ಮ್ ಅಲ್ಲ ಇದು. ಸೊ ಹಾಗಾಗಿ ನಮ್ಗೆ ಹಣ ಬೇಕು, ನಾನು ದೊಡ್ಡ ಒಂದು ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಜನರನ್ನ ಪ್ರಾಯೋಜಿಸಲೇಬೇಕಾಗ್ತದೆ. 3,000 PVಗಳ ಮಟ್ಟವನ್ನು ಕಾಪಾಡಿಕೊಳ್ಳುವುದರಿಂದ ಅಗತ್ಯವನ್ನು ಅವರು ಅರಿಯುವಂತೆ ಮಾಡಿ. ನೋಡಿ, 3,000 PVನ ಕನ್ಸಿಸ್ಟೆಂಟ್ಲಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾರೆಲ್ಲ ಡ್ರೀಮ್ ಇದೆ, ಯಾರೆಲ್ಲ ಮುಂದೆ ದೊಡ್ಡ ಟೀಮ್ ಕಟ್ಬೇಕಂತಿದ್ದಾರೆ, 3,000 PV ಅಂತ ಹೇಳಿದ್ರೆ
ಒಂದು 10,000 ರೂಪಾಯಿ ಪ್ರಾಡಕ್ಟ್ ಮೂವ್ಮೆಂಟ್ ಆಗ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡ್ದಾಗಾಯ್ತು, ಏನ್ ಬಿಸ್ನೆಸ್? ಸೊ ಆ 3,000 PV ಗೆ ನಾವು ಸಾಕಷ್ಟು ಕನ್ಸ್ಯೂಮರ್ ಗಳನ್ನ ಇಟ್ಕೊಳ್ಬೇಕು. ಒಬ್ರು ಕನ್ಸ್ಯೂಮರ್ಗೆ ಒಂದು ಕೊಟ್ವಿ ಅಂದ್ರೆ ಅವ್ರಿಗೆ ಒಂದ್ ದೊಡ್ಡ ಪೇಸ್ಟ್ ಕೊಟ್ರಿ ಅಂದ್ರೆ ಅವ್ರು ಒಂದ್ 2-3 ತಿಂಗಳು ಮಾಡ್ತಾರೆ. ನಿಮ್ದು ನೆಕ್ಸ್ಟ್ ಮಂತ್ PV ಗೆ ಏನ್ ಮಾಡ್ತೀರಾ ನೀವು? ಹಾಗಾಗಿ ನಿರಂತರವಾಗಿ ಒಂದ್ 50 ಕನ್ಸ್ಯೂಮರ್ ಇದ್ರೆ ಅಂದ್ರೆ ಇವರು ಒಂದು ಕನ್ಸ್ಯೂಮರ್ 2 ಮಂತ್ ಪೇಸ್ಟ್ ಬಳಸಿದ್ರು ಅಂದ್ರೆ ಇನ್ನೊಂದು ಕಸ್ಟಮರ್ ಇಂದ ನಮ್ಗೆ ಆರ್ಡರ್ ಬಂದಿರುತ್ತೆ. ನಿರಂತರವಾಗಿ ಇದು ಏನಾಗುತ್ತೆ, ಇದು ಮೂಮೆಂಟ್ ಆಗ್ತಾ ಹೋಗ್ತಾ ಇರ್ತದೆ. ಜಾಲವನ್ನು ಬೆಳೆಸುವುದಕ್ಕೆ ಸಮಯ ಹಿಡುತ್ತದೆ, ಆದ್ರೆ ಅದು ನಿರಂತರ ಆದಾಯವನ್ನು ಕೊಡುತ್ತದೆ. ಜಾಲ ಅಂತ ಹೇಳಿದ್ರೆ ಈ ನಮ್ಮ ನೆಟ್ವರ್ಕ್ ಅನ್ನ ಬೆಳೆಸ್ಲಿಕ್ಕೆ ಟೈಮ್ ಹಿಡಿತದೆ. ಇದು ಈಸಿ ಆ ಒಂದು 3 ತಿಂಗಳಿಗೋ 6 ತಿಂಗಳಿಗೋ ಆಗುವಂತದ್ದಲ್ಲ. ನಿರಂತರವಾಗಿ ನೀವು 3 ರಿಂದ 5 ವರ್ಷ ಅಂತ ಹೇಳಿದಿವೆ. ನಿರಂತರವಾಗಿ 3 ರಿಂದ 5 ವರ್ಷ ನೀವು ಗಮನ ಇಟ್ಟು ಈ ಒಂದು ಟೀಮ್ ಅನ್ನ ನೀವು ಬೆಳೆಸಿದ್ದೇ ಆದ್ರೆ ನಿಮ್ಗೆ ಏನದು ನಿರಂತರ ಆದಾಯವನ್ನ ಕೊಡ್ತದೆ. ನೀವು 40 ವರ್ಷ 35 ವರ್ಷ ಹೋಗ್ಬಿಟ್ಟು ಜಾಬ್ ಮಾಡ್ತಾರೆ. ಅಲ್ಲಿ ಜಾಬ್ ಮಾಡಿ ಏನು ಅಷ್ಟೇ ಆ ಒಂದು ಲಿಮಿಟೆಡ್ ಇನ್ಕಮ್ ಅಲ್ಲಿ ಇರ್ತಾರೆ. ನೀವು ಎನಿ ಏಜ್, ಬ್ಯೂಟಿ ಆಫ್ ದಿಸ್ ಬಿಸ್ನೆಸ್ ಇಸ್ ಎನಿ ಏಜ್, ಎನಿ ಸ್ಟ್ರೀಮ್ ಆಫ್ ಪೀಪಲ್, ಏನೋ ಕಲ್ತಿರ್ಬೋದು ಅವ್ರನ್ನು ನೀವು ತಂದು ಇದನ್ನ ಕರೆಕ್ಟ್ ಆಗಿ ಮಾರ್ಗದರ್ಶನ ಮಾಡಿದ್ರಿ ಅಂತ ಆದ್ರೆ 3 ರಿಂದ 5 ವರ್ಷದಲ್ಲಿ ಅಥವಾ ಇನ್ನು 5 ವರ್ಷಕ್ಕಿಂತ ಕಡಿಮೆಲೆ, ಯಾಕೆಂದ್ರೆ ಇಟ್ ಡಿಪೆಂಡ್ಸ್ ಪರ್ಸನ್ ಏನು ಅವನ ಹಾಕಿರುವಂತಹ ಟೈಮು, ಅವನ ನಾಲೆಜು, ಅವನ ಇನ್ವಾಲ್ವ್ಮೆಂಟು, ಅವನು ಈ ಸಿಸ್ಟಮ್ಗೆ ಎಷ್ಟು ಅಂಟ್ಕೊಂಡಿದ್ದಾರೆ ಅದ್ರ ಮೇಲೆ ಅವರ ಸಕ್ಸಸ್ ಡಿಪೆಂಡ್ ಆಗ್ತದೆ. ಸೊ ಅದನ್ನ ಅವ್ರು ಮಾಡಿದ್ದೆ ಆದ್ರೆ, ಯಾರೋ ಒಬ್ರು ಬಂದ್ರು, ಅವರು ತುಂಬಾ ಫಾಸ್ಟ್, ಅವರಿಗೆ ಡ್ರೀಮ್ ಇದೆ, ಏಮ್ ಇದೆ, ಪ್ರತಿಯೊಂದು ಟೈಮ್ ಒಂದೊಂದು ಸೆಕೆಂಡ್ ಕೂಡ ಇಂಪಾರ್ಟೆಂಟ್. ನನ್ನ ಅರ್ನಿಂಗ್ ಇವತ್ತು ಒಂದ್ ಪರ್ ಅವರ್ಗೆ ಇಷ್ಟ ಇರ್ಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡೋ ಜನರು ಇದ್ದಾರೆ. ಅಂತವ್ರು ಯಾರಾದ್ರೂ ಸಿಕ್ಬಿಟ್ರು ಅಂತ ಹೇಳಿದ್ರೆ ಅವರು ತುಂಬಾ ಬೇಗ ಫಾಸ್ಟ್, 5 ವರ್ಷನೂ ಬೇಡ ಅಷ್ಟು ಫಾಸ್ಟ್ ಆಗಿ ಹೋಗ್ಲಿಕ್ಕೆ ಆಗ್ತದೆ. ಸೊ ಅವ್ರನ್ನ ಅಂತವರಿಗೆ ಕೂಡ ನಾವು ನಾಲೆಜ್ ನ ಕರೆಕ್ಟ್ ಆಗಿ ಕೊಟ್ಟಾಗ ಈ ನೆಟ್ವರ್ಕ್ ಅನ್ನುವಂಥದ್ದು ಗೊತ್ತೇ ಇರುವುದಿಲ್ಲ, ಎಲ್ಲಿಂದ ಎಲ್ಲಿಗೆ ಟಚ್ ಆಗ್ಬಿಡ್ತದೆ ಅಂತೇಳಿ. ಅದಕ್ಕೋಸ್ಕರ ನಾವ್ ಹೇಳೋದು ನಿರಂತರವಾಗಿ ಹೇಳ್ತಾ ಇರಿ. ನೀವು ಯಾರೋ ಒಬ್ರು ಮಿರಾಕಲ್ ರಿಸಲ್ಟ್ ಬಂದ್ಬಿಡ್ತದೆ ಪ್ರಾಡಕ್ಟ್ ಇಂದ, ಅವ್ರು ಕೇಳ್ತಾರೆ ನಮ್ಗೆ ಇದನ್ನ ಎಲ್ಲಿ ಸಿಗ್ತದೆ ಮೇಡಮ್, ಹೇಗೆ ಮಾಡೋದು, ಇದು ಏನು ಅಂತ. ಅವಾಗೆಲ್ಲ ನಾವು ಡೀಟೇಲ್ ಹೇಳಿದಾಗ ಅವ್ರು ನಮ್ ಜೊತೆಗೆ ಬರ್ತಾರೆ. ಅವರ ಗುರುತ ಪರಿಚಯದಲ್ಲಿ ಎಷ್ಟೋ ಸಾವಿರಾರು ಜನ ಇರ್ತಾರೆ ಅವ್ರ ಲಿಸ್ಟ್ ಅಲ್ಲಿ. ಅದನ್ನ ನಾವು ಏನ್ ಮಾಡ್ಬೋದು, ನಮ್ಮ ನೆಟ್ವರ್ಕ್ ಅಲ್ಲಿಗೆ ಹೋಗ್ಬಿಡ್ತು. ಸೊ ಈ ಒಂದು ಕಲ್ಪನೆ, ಈ ಒಂದು ಫೋಕಸ್ ನಮ್ಮ ಹತ್ರ ಇರ್ಬೇಕು. ಪೇಶನ್ಸ್ ಅನ್ನ ನಾವು ಕಳ್ಕೋಬಾರ್ದು. ಇವತ್ತೇನೋ ನಮ್ಗೆ ಕಡಿಮೆ ಬರ್ತಾ ಇದೆ ಆದಾಯ, ಇವತ್ತೇನೋ ನನ್ಗೆ ಹೆಚ್ಚು ಬರ್ಲಿಲ್ಲ, ನಾನು ಎಷ್ಟೋ ಕೆಲಸ ಮಾಡಿದೆ, ಇಲ್ಲ, ಇವತ್ತು ಕಡಿಮೆ ಬಂದ್ರು ಕೂಡ ಮುಂದೊಂದು ದಿನ ಇದೇನಾಗ್ಬಿಡ್ತದೆ, ನಿಮ್ಗೆ ಬಲು ದೊಡ್ಡ ಒಂದು ನೆಟ್ವರ್ಕ್ ಅನ್ನ ಮಾಡ್ಬೋದು ನಾವು. ಅಂದ್ರೆ ಅಷ್ಟು ಜನರಿಗೆ ನಾವು ರೀಚ್ ಆಗ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತಾರೆ, ಜಾಲವನ್ನು ಬೆಳೆಸುವುದಕ್ಕೆ ಟೈಮ್ ತಗೊಳ್ತದೆ, ಆದ್ರೆ ಅದು ನಿಮ್ಗೆ ನಿರಂತರ ಆದಾಯವನ್ನ ಕೊಡ್ತದೆ. ಅವರನ್ನು ಪ್ರತಿ ತಿಂಗಳು 3,000 PV ಮಾಡಿದವ್ರಿಗೆ ನೀವೇನ್ ಮಾಡಿ, ಬಹುಮಾನಿಸಿ ಅಂತಿದೆ. 3,000 PV, ಆಮೇಲೆ 3,000 PV ಕನ್ಸಿಸ್ಟೆಂಟ್ಲಿ ಕ್ವಾರ್ಟರ್ಲಿ ನೋಡಿ. ಕೆಲವೊಂದೆಲ್ಲ ಈ ಇನ್ಶೂರೆನ್ಸ್ ಅಲ್ಲಿ ಇರ್ಬೋದು, ಇದಿರ್ಬೋದು, ಕ್ವಾರ್ಟರ್ಲಿ ಇದನ್ನ ತೆಗಿತಾರೆ. ಏನು ಅಂತ ಹೇಳಿದ್ರೆ ಒಂದು 3 ಮಂತ್ಸ್ಗೆ ಏನೆಲ್ಲ ಮಾಡಿದ್ರು ಅವ್ರನ್ನೆಲ್ಲ ನಾವು ಏನ್ ಮಾಡ್ಬೇಕು, ಸನ್ಮಾನ ಮಾಡ್ಬೇಕು ಅಂತಿದೆ. ಇದು ನಮ್ಮಲ್ಲೂ ಕೂಡ ಈ ಬದಲಾವಣೆಯನ್ನ ನಾವು ತಂದ್ಬಿಟ್ಟು 3 ಮಂತ್ಸ್ ಯಾರು ಕನ್ಸಿಸ್ಟೆಂಟ್ಲಿ 3,000 PV ಮಾಡಿದ್ದಾರೆ, ಅಥವಾ ಏನೇನೋ ಹೊಸ ಇನ್ನೂ ಜಾಸ್ತಿ ಮಾಡಿದ್ದಾರೆ, ಅಥವಾ ಬೇರೆ ಏನಾದ್ರು ನಮ್ ಕಂಪನಿ ಆಫರ್ ಇದ್ರೆ ತಗೊಂಡಿದ್ದಾರೆ, ಅವ್ರನ್ನೆಲ್ಲ ನಾವು ಸನ್ಮಾನ ಮಾಡ್ಲೇಬೇಕು, ಬಹುಮಾನಿಸಬೇಕು, ಗುರುತಿಸ್ಬೇಕು. ಅದರಿಂದ ಏನು ಅಂತ ಹೇಳಿದ್ರೆ ಮತ್ತಿಷ್ಟು ಏನಾಗ್ತಾರೆ, ಅವರ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ತದೆ. ವಾರ್ಷಿಕ ನಿಮ್ಮ ತಂಡದವರ ಪ್ರಯತ್ನಗಳ ಬಗ್ಗೆ ಒಂದು ಕಾರ್ಯಕ್ರಮವನ್ನೇ ಏರ್ಪಡಿಸಿ. ಆನ್ಯುವಲ್ಲಿ ಕಂಪನಿನೇ ಏರ್ಪಡಿಸ್ತದೆ ನಮ್ಮ ರೆಕಗ್ನಿಷನ್ ಕಾರ್ಯಕ್ರಮಗಳನ್ನ, ಕಂಪನಿನೂ ಏರ್ಪಡಿಸ್ತದೆ. ಮತ್ತೆ ನಿಮ್ಮ ಟೀಮ್ ಬಲು ದೊಡ್ಡದಾದಾಗ ನೀವು ಕೂಡ ಆ ಇದನ್ನ ಸ್ಪಾನ್ಸರಿಂಗ್ ಮಾಡ್ಬಿಟ್ಟು ನಾವು ಕೂಡ ಒಂದು ಕಾರ್ಯಕ್ರಮವನ್ನ ಮಾಡಬೇಕು. ಯಾಕೆಂದ್ರೆ ಪ್ರತಿಯೊಬ್ಬರ ಎಲ್ಲರ ನಿರಂತರ ಪ್ರಯತ್ನದಿಂದ ಎಲ್ಲರೂ ಗೆಲುವು ಸಾಧಿಸಿದ್ದಾಗಿದ್ರಿಂದ ಅದು ಎಲ್ಲರನ್ನು ಕೂಡ ನಾವೇನ್ ಮಾಡ್ಬೇಕು ಅಂತಂದ್ರೆ ಗುರುತಿಸ್ಬೇಕು, ಬಹುಮಾನಿಸ್ಬೇಕು. ಆ ರೀತಿಯಲ್ಲಿ ಇದು ಹೋಗ್ತದೆ. ಅವರಲ್ಲಿ ಶಿಸ್ತನ್ನು ತನ್ನಿ. ಪ್ರತಿಯೊಬ್ಬರಿಗೂ ಶಿಸ್ತಿರ್ಬೇಕು, ಅದರ್ವೈಸ್ ಏನಾಗ್ತದೆ ಅಂತ ಹೇಳಿದ್ರೆ ಫುಲ್ ಡಿಸ್ಟರ್ಬ್ ಆಗ್ತದೆ, ಯಾವುದು ಸ್ಮೂತ್ ಗೋಯಿಂಗ್ ಇರಲ್ಲ, ಅಲ್ಲಿ ತಪ್ಪಾಗ್ಬಿಡ್ತದೆ. ಅದಕ್ಕೋಸ್ಕರ ಏನು, ಕಂಪನಿಯ ರೀತಿ ನೀತಿ ನಿಯಮಗಳನ್ನ ಅರಿತು ಅದಕ್ಕೆ ನಾವ್ ಏನಾಗ್ಬೇಕು, ಬದ್ಧರಾಗಿರ್ಬೇಕು. ನಾವಷ್ಟೇ ಅಲ್ಲ, ನಮ್ ಟೀಮಲ್ಲಿ ಯಾರೇ ಬಂದ್ರು ಕೂಡ ಏನ್ ಮಾಡ್ಬೇಕು, ಏನು ಅಶಿಸ್ತು ನಡಿಬಹುದು ಅಂತ ಹೇಳಿದ್ರೆ ಕ್ರಾಸ್ ಲೈನ್ ಅನ್ನ ಮಾಡ್ತಾರೆ. ಆಮೇಲೆ ಯಾರೋ ಒಬ್ರು ಪ್ರಾಡಕ್ಟ್ ಕೊಟ್ಟಲ್ಲೇ ಮತ್ತೊಬ್ರು ಹೋಗಿ ಪ್ರಾಡಕ್ಟ್ ಕೊಡ್ತಾರೆ.
ಆಮೇಲಿಂದ ಕಡಿಮೆ ರೇಟಿಗೆ ಕೊಡ್ತಾರೆ. ಕಡಿಮೆ ಇನ್ ದ ಸೆನ್ಸ್ ಅವ್ರು ಯಾರೋ ಕೊಟ್ಟಿದ್ದಕ್ಕಿಂತ ಕಡಿಮೆ ಕೊಡೋದು. ಈ ರೀತಿಯಾಗಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತದೆ. ಯಾವಾಗ ಇದು ಜಾಸ್ತಿ ಜಾಸ್ತಿ ಜನರನ್ನ ಒಂದೇ ಊರಲ್ಲಿ ನೀವೆಲ್ಲ ಸ್ಪಾನ್ಸರಿಂಗು ಇದು ಡಿಎಕ್ಷನ್ ಎಲ್ಲ ಇದೆ, ಅಲ್ಲೆಲ್ಲ ಇದು ನಡೀತದೆ. ಯಾವಾಗ ಅದು ಮಾಡಬಾರ್ದು ಅಂತ ಇದೆ, ಯಾರು ಒಬ್ರು ಪ್ರಾಡಕ್ಟ್ ಕೊಟ್ಟಿದ್ದಾರೆ, ನೀವೇನೋ ಕ್ಲೋಸ್ ಫ್ರೆಂಡ್ ಇರ್ಬೋದು, ನೀವು ಹೇಳಲೇ ಇಲ್ಲ ಅವರಿಗೆ, ಅವ್ರು ಮತ್ತೊಬ್ಬರ ಹತ್ರ ತಗೊಂಡಿರ್ತಾರೆ. ಅಲ್ಲಿ ನಾವೇ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವರೇ ಕೊಡ್ತಾ ಇದಾರೆ ಅವ್ರ ಹತ್ರನೇ ತಗೊಳ್ಳಿ ಅಂತ ಹೇಳಿ ನಮ್ಗೆ ಬೇಕಾದಷ್ಟು ಜನ ಸಿಗ್ತಾರೆ. ಆ ರೀತಿಯಾಗಿ ಆ ಡಿಸ್ಟರ್ಬೆನ್ಸಸ್ ಎಲ್ಲ ಆಗಬಾರದು. ಆಮೇಲಿಂದ ಇದು ಕ್ರಾಸ್ ಲೈನ್ಗಳು, ಆಮೇಲಿಂದ ನೆಗೆಟಿವ್ ಮಾತಾಡುವಂಥದ್ದು. ನಾನು ಬಹಳ ಜನರನ್ನ ನೋಡಿದ್ದೇನೆ, ಅವ್ರೇನೋ ಕೆಲಸ ಮಾಡಿರೋದಿಲ್ಲ, ಅವರಿಗೆ ಏನು ಇದರಲ್ಲಿ ಸಕ್ಸಸ್ ಇಲ್ಲ, ಆಮೇಲೆ ಹಿಂದಿನಿಂದ ಏನ್ ಮಾಡ್ತಾರೆ, ನೆಗೆಟಿವ್ ಮಾತಾಡ್ತಾರೆ, ತಾವು ಮಾಡಿರೋದಿಲ್ಲ. ಸೊ ಇಲ್ಲ ಎಲ್ಲ ಚೆನ್ನಾಗಿದೆ, ನನ್ಗೆ ಯಾಕೋ ಆಗ್ಲಿಲ್ಲ ಅಂತ ಹೇಳೋರು ಬಹಳ ಕಡಿಮೆ. ಸೊ ಹಾಗಾಗಿ ಅಂಥದ್ದೆಲ್ಲ ನಡಿಬಾರ್ದು. ಅಂತ ಪ್ರಾಕ್ಟೀಸಸ್ ಅನ್ನ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕರೆಕ್ಟ್ ಆಗಿ ಅವರಿಗೆ ನಾಲೆಜ್ ಅನ್ನ ಕೊಟ್ಬಿಟ್ಟು ಅವುಗಳನ್ನ ನಿಲ್ಲಿಸ್ಬೇಕು. ಅದನ್ನು ಅನುಸರಿಸಲು ಅವರಿಗೆ ಹೇಳಬೇಕು. ಯಾವುದೇ ಒಂದು ಈ ರೀತಿ ಇದೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಕಂಪನಿಯಿಂದ ಏನಾಗುತ್ತೆ, ಐಡಿಯನ್ನೇ ಬ್ಲಾಕ್ ಮಾಡ್ಬಿಡ್ತಾರೆ, ಏನು ಮಾಡ್ಲಿಕ್ಕೆ ಆಗಲ್ಲ, ಇದೆಲ್ಲ ಪ್ರಾಬ್ಲಮ್ಮು. ಸೊ ಹಾಗಾಗಿ ಮತ್ತೆ ಇನ್ನೊಂದು ಇವಾಗಿನ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಆನ್ಲೈನ್ ಅಲ್ಲಿ ಸಿಗ್ತದೆ ಅಂತ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಅವ್ರಿಗೆ ಕರೆಕ್ಟ್ ಆದ ನಾಲೆಜ್ ನ ಕೊಡಿ. ಒಂದು ವಿಡಿಯೋ ಇದೆ, ಅದು ಎಲ್ಲರಿಗೂ ಸೆಂಡ್ ಮಾಡಿ. ಆಮೇಲೆ ಅಲ್ಲಿ ನಿಮ್ಗೆ ಇದು ಸಿಗೋದಿಲ್ಲ ಅಂತ ಹೇಳ್ಬೇಕು, ಏನು ಅಂತ ಹೇಳಿದ್ರೆ ಫ್ರೆಶ್ ಪ್ರಾಡಕ್ಟು, ಬಿಲ್ ಆದ ಪ್ರಾಡಕ್ಟು, ಆ ನಮ್ಗೆ ಒರಿಜಿನಲ್ ಪ್ರಾಡಕ್ಟು ಇಲ್ಲಿ ಸ್ಟಾಕ್ ಪಾಯಿಂಟ್ ನಲ್ಲೇ ಸಿಗೋದು, ಆನ್ಲೈನ್ ಅಲ್ಲಿ ಸಿಗಲ್ಲ, ಡುಪ್ಲಿಕೇಟ್ ಬರ್ತದೆ. ಇದನ್ನೆಲ್ಲ ನಾವೇನು ಅಂತ ಹೇಳಿದ್ರೆ ಹೊಸದಾಗಿ ಬಂದವರಿಗೆ ನಾವು ಇದನ್ನ ಹೇಳಬೇಕಾಗ್ತದೆ. ತಪ್ಪು ಮಾಡುವವರನ್ನು ಗುರುತಿಸಿ ಹೇಳಿ. ತಪ್ಪು ಮಾಡುವವ್ರನ್ನ ಗುರುತಿಸ್ಬೇಕು, ಅವ್ರನ್ನ ಇಮಿಡಿಯೇಟ್ ಆಗಿ ನಾವು ಕಂಟ್ರೋಲ್ ಮಾಡಬೇಕು. ಅದರ್ವೈಸ್ ನಾವು ಮ್ಯಾನೇಜ್ಮೆಂಟ್ಗೆ ತಿಳಿಸ್ಬೇಕಾಗ್ತದೆ. ಸೊ ಅಗತ್ಯ ಕೌಶಲ್ಯಗಳು, ಬಾಹ್ಯ ಸಹಯೋಗಿಗಳನ್ನು ಗುರುತಿಸುವುದು, ಮತ್ತೆ ಚಿಲ್ಲರೆ ಮಾರಾಟ ಮಾಡುವುದು. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬಾವಿ ಸಹಯೋಗಿಗಳನ್ನು ಗುರುತಿಸುವುದು ಅಂತ ಹೇಳಿದ್ರೆ ಪ್ರಾಸ್ಪೆಕ್ಟಿಂಗ್ ಹಂಗನ್ನ ಮಾಡೋದು ತುಂಬಾ ಅದೊಂದು ಸ್ಕಿಲ್. ಅದು ನೋಡಿ, ಜನರನ್ನ ಕರೆತರೋದು ಅಂತ ಹೇಳಿದ್ರೆ ಈಸಿ ಆಗೋದಿಲ್ಲ. ಅಂದ್ರೆ ಎಲ್ಲಿ ತನಕ ನಮ್ಗೆ ಸ್ಕಿಲ್ ಇಲ್ಲ ಅಲ್ಲಿ ತನಕ ಈಸಿ ಆಗಲ್ಲ. ಯಾವಾಗ ನಮ್ಮಲ್ಲಿ ಸ್ಕಿಲ್ ಇದೆ ಅದು ಈಸಿ ಆಗ್ತದೆ, ಇದು ಗೊತ್ತಿರ್ಬೇಕು ನಮ್ಗೆ. ಆ ಸ್ಕಿಲ್ ನಮ್ಮಲ್ಲಿ ಬೇಕು. ಚಿಲ್ಲರೆ ಮಾರಾಟ ಮಾಡುವುದು ಅಂದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ರಿಟೇಲಿಂಗ್ ಅನ್ನ ಕಲಿಸ್ಲೇಬೇಕು. ನಾವು ಈ ಬಿಸ್ನೆಸ್ ಬಂದಿದೀವಿ ಅಂತ ಹೇಳಿದ್ರೆ ನಾವೇನೋ ಮಾಡ್ಬೇಕಂತ ಹೇಳಿದ್ರೆ ಸ್ಟಾರ್ಟ್ ಆಗೋದೇ ರಿಟೇಲ್ ಮಾಡೋದು. ಸ್ಟಾರ್ಟಿಂಗ್ ಅಲ್ಲಿ ರಿಟೇಲಿಂಗ್ ಅನ್ನ ಕಲಿಸ್ಕೊಡ್ಬೇಕು. ಅದರ ನಂತರ ಯಾವ ರೀತಿ ರಿಕ್ರೂಟ್ಮೆಂಟ್ ಆಗ್ತಾ ಹೋಗ್ತದೆ, ಯಾವ ರೀತಿ ಜನ ನಿಮ್ಮೊಂದಿಗೆ ಬರ್ತಾರೆ, ಅದನ್ನ ಮಾಡ್ಬೇಕು. ತರಬೇತಿಗೊಳಿಸುವುದು ಅಂತ ಹೇಳಿದ್ರು, ಟ್ರೈನಿಂಗ್ಸ್, ನಿರಂತರವಾಗಿ ಟ್ರೈನಿಂಗ್ಸ್ ಅನ್ನ ತಗೊಳ್ಳೋದ್ರಿಂದ ಮಾತ್ರ ಸಾಧ್ಯ ಇದೆ. ಅದಕ್ಕೋಸ್ಕರ ಸಿಸ್ಟಮ್ ಅಂತ ಇದ್ದಾರೆ, ಅದಕ್ಕೋಸ್ಕರ ಈ ಮೀಟಿಂಗ್ಸ್ ಎಲ್ಲ ನಡೀತಾ ಇದೆ. ಅದ್ರಲ್ಲಿ ಇನ್ವಾಲ್ವ್ ಆಗ್ಬೇಕು ನಾವು, ಏನ್ ಹೇಳ್ತಾ ಇದ್ದಾರೆ ಅಂತ. ಜನರಿಗೆ ಏನು ಗೊತ್ತಿಲ್ಲ, ಸೀರಿಯಸ್ನೆಸ್ ಬಹಳ ಕಡಿಮೆ, ಯಾವ್ದಕ್ಕೂ ಕರೆದ್ರೆ ಲೈಟ್ಲಿ ತಗೊಳ್ತಾರೆ. ಬಟ್ ನಾವೆಲ್ಲ ಆತರ ಇಲ್ಲ. ಯಾವುದೇ ಒಂದು ಅವಕಾಶ ಸಿಕ್ಕರೂ ಕೂಡ ಆ ಮೀಟಿಂಗ್ಸ್ ಅನ್ನ ಕೇಳ್ತೇವೆ. ಅಂತ ಹೇಳಿದ್ರೆ ನಿರಂತರವಾಗಿ ಕಲಿಯುವಿಕೆ ಇದ್ದೇ ಇದೆ. ಕಲಿಯುವ ಮನೋಭಾವ ಇದ್ರೆ ಮಾತ್ರ ಇಲ್ಲಿ ಏನಾಗ್ತೀವಿ, ನಾವು ಲೀಡರ್ಸ್ ಆಗ್ಬೋದು, ನಮ್ ಥ್ರೂ ಬಂದವರನ್ನ ಲೀಡರ್ಸ್ ಮಾಡ್ಬೋದು. ಅವರು ಕೂಡ ಹಾಗೇನೆ, ಅವರು ಕಲಿತಾರೆ, ಕಲಿಸ್ತಾರೆ, ಆ ರೀತಿಯಲ್ಲಿ ಹೋಗ್ತಾ ಇರ್ತದೆ. ಭಾವಿ ಸಹಯೋಗಿಗಳನ್ನು ಗುರುತಿಸು. ನಿಮಗೆ ಗೊತ್ತಿರುವವರ ಹೆಸರುಗಳನ್ನು ಸುಮ್ಮನೆ ಪಟ್ಟಿ ಮಾಡಿ, ಫಸ್ಟ್ ಲಿಸ್ಟ್ ಮಾಡಿಸ್ಬೇಕು. ನೋಡಿ ಎಷ್ಟು ಜನ ಕರೆಕ್ಟ್ ಆಗಿ ಇದನ್ನೆಲ್ಲ ಫಾಲೋ ಮಾಡಿದರೆ ಅಲ್ಲಿ ನೋಡಿ ನಮ್ಮ ಇದು ಸ್ಟ್ರಾಂಗ್ ಆಗ್ಬಿಡ್ತದೆ. ಟೀಮ್ ಕೂರ್ಸ್ಕೊಂಡು ಅವ್ರಿಗೆ ಲಿಸ್ಟ್ ಮಾಡಿಸ್ಬೇಕು. ಅಯ್ಯೋ ನಮ್ಗೆ ಯಾರು ಜನ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರಿಗೆ ನಮ್ಮಲ್ಲಿ ವೇ ಇದೆ, ಆ ವೇನಲ್ಲಿ ನೀವು ಹೇಳಿ ಫ್ರೆಂಡ್ಸ್ ಅಂತ ಬರೆದ್ಬಿಟ್ಟು ಅದು ಯಾರ್ಯಾರದು ಲಿಂಕ್ ಅದನ್ನ ಥಿಂಕ್ ಮಾಡಿದಾಗ ನೋಡಿ ಎಷ್ಟು ಬೇಕಾದಷ್ಟು ಜನರದ್ದು ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ. ಆ ರೀತಿ ಲಿಸ್ಟ್ ಇಲ್ಲ ಅಂತ ಹೇಳಿದ್ರೆ, ಲಿಸ್ಟೇ ನಮ್ಮ ಬಂಡವಾಳ, ಲಿಸ್ಟೇ ಕ್ಯಾಪಿಟಲ್. ಜನನೇ ಬೇಕಲ್ವಾ, ಜನನೇ ಇಲ್ಲ ಅಂದ್ರೆ ಈ ಬಿಸ್ನೆಸ್ ಮಾಡ್ಲಿಕ್ಕೆ ಆಗತ್ತಾ? ಸೊ ಈ ಬಿಸ್ನೆಸ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ, ಆದ್ರೆ ಇದನ್ನ ಈ ಜನರೇ ಇನ್ವೆಸ್ಟ್ಮೆಂಟ್ ಅಲ್ವಾ ನಮ್ಗೆ. ಆ ಜನ ಸಿಗಬೇಕಲ್ಲ ಎಲ್ಲಿಂದ ನಮ್ಗೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಜನ ಗೊತ್ತಿರ್ತಾರೆ, ಆದ್ರೆ ಡಿಎಕ್ಷನ್ ಅಂತ ಬಂದಾಗ ಅಯ್ಯೋ ಯಾರು ಗೊತ್ತೇ ಇಲ್ವಲ್ಲ ಅಂತ. ಆ ರೀತಿ ಎಲ್ಲ ಕೂರಿಸ್ಕೊಂಡು ಲಿಸ್ಟ್ ಮಾಡಿ, ಅವ್ರಿಗೆ ಯಾವ ರೀತಿ ಫೋನ್ ಕಾಲ್ಸ್ ಮಾಡಿ, ಅವ್ರಿಗೆ ಯಾವ ರೀತಿ ಅಪಾಯಿಂಟ್ಮೆಂಟ್ ತಗೊಂಡು ಅವರ ಮನೆಗೋ ಅವ್ರು ಎಲ್ಲಿ ಹೇಳ್ತಾರೋ ಆ ಪ್ಲೇಸಿಗೋ ಹೋಗ್ಬಿಟ್ಟು ಇಂಟ್ರೊಡಕ್ಷನ್ ಮಾಡಿ, ಆ ಒಂದು ಹೆಜ್ಜೆಯನ್ನ ನೀವು ಇಟ್ಟಾಗ ನೋಡಿ ನಿಮ್ಮ ಬಿಸ್ನೆಸ್ ಬೆಳೀತಾ ಹೋಗ್ತದೆ. ಹತ್ತಿರವಿರುವವರಿಗೆ ಆದ್ಯತೆ ನೀಡಿ, ಸ್ನೇಹಕ್ಕೆ ನಂತರದ ಪ್ರಾಶಸ್ತ್ಯ ನೀಡಿ, ಆ ಪಟ್ಟಿಯನ್ನು ವ್ಯವಸ್ಥೆಗೊಳಿಸಿ. ಹತ್ರ ಯಾರು ಇರ್ತಾರಲ್ಲ ಅವರಿಗೆ ನೀವು ಆದ್ಯತೆ ನೀಡಿ ಅಂತ ಕೇಳ್ತಾ ಇದ್ದಾರೆ. ಹತ್ರ ಇದ್ದವರಿಗೆ ನೀವು ಇಮಿಡಿಯೇಟ್ ಏನ್ ಮಾಡ್ಬೋದು, ಪ್ರಾಡಕ್ಟ್ ನ ಕೊಡ್ಬೋದು. ಯಾರೋ ನಿಮ್ಮ ಕ್ಲೋಸ್ ಫ್ರೆಂಡು ಎಲ್ಲೋ ದುಬೈಯಲ್ಲಿ ಇದ್ದಾರೆ,
ತುಂಬಾ ಕ್ಲೋಸ್ ಅವ್ರು, ಆದ್ರೆ ಅವ್ರಿಗೆ ಇಮಿಡಿಯೇಟ್ ಅದನ್ನ ನೀವು ಇದ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಆ ರೀತಿಯಲ್ಲಿ ಪ್ರಾಶಸ್ತ್ಯ ನೀಡಿ, ಹತ್ರ ಇರುವವರಿಗೆ ಪ್ರಾಶಸ್ತ್ಯ ನೀಡ್ಬಿಟ್ಟು ನೀವು ಅದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಪಟ್ಟಿಯನ್ನ ಸ್ಥಿರಗೊಳಿಸಿ ಅಂತ. ನಿಮ್ಮ ಪಟ್ಟಿಯನ್ನು ಸದಾ ಅಪ್ಡೇಟ್ ಮಾಡುತ್ತೀರಿ. ಇದು ಒಂದ್ಸರಿ ಬರೆದು ಡಿಎಕ್ಸನ್ ಜಾಯಿನ್ ಆದಾಗ ನಾನೊಂದು ಪಟ್ಟಿ ಬರೆದು ಕುತ್ಕೊಳ್ಳೋದಲ್ಲ, ಇದು ಅಪ್ಡೇಟ್ ಆಗ್ತಾ ಇರ್ಬೇಕು. ಎಲ್ಲೋ ಹೋಗ್ತೀವಿ, ಹೊಸಬ್ರ ಪರಿಚಯ ಆಗ್ತದೆ, ಅಲ್ಲಿ ಬಂದು ನಾವು ಅವ್ರದ್ದೊಂದು ಫೋನ್ ನಂಬರ್ನ ಬರಿಬೇಕು. ಇವ್ರು ಅಂದ್ರೆ ನೆಟ್ವರ್ಕರ್ಸ್ ಅಂದ್ರೆ ಆತರ ಇರ್ಬೇಕು ನಾವು. ಅಲ್ಲೊಂದು ಫೋನ್ ನಂಬರ್ ಬರೆದ್ರಿ ಅಂದ್ರೆ ನೆಕ್ಸ್ಟ್ ಅವ್ರಿಗೆ ಯಾವಾಗ ಅವಕಾಶ ಸಿಕ್ಕಾಗ ನೀವು ಅವ್ರಿಗೊಂದು ಇಂಟ್ರೊಡಕ್ಷನ್ ಮಾಡಿ ಇದ್ರ ಬಗ್ಗೆ ಹೇಳಬಹುದು. ಹೊಸ ಹೊಸ ಜನ ಎಲ್ಲೋ ಹೋಗ್ತಾ ಇರ್ತೀರಾ, ಟ್ರಾವೆಲ್ ಮಾಡ್ತೀರಾ, ಫಂಕ್ಷನ್ಗೆ ಹೋಗ್ತೀರಾ, ಹೊಸ ಹೊಸ ಜನ ಪರಿಚಯ ಆಗ್ತಾರೆ. ಅದೆಲ್ಲ ಅಪ್ಡೇಷನ್ ಅಂತ ಹೇಳ್ತೀವಿ. ಆ ಲಿಸ್ಟ್ ಅಪ್ಡೇಟ್ ಆಗ್ತಾ 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 ದೊಡ್ಡ ಲಿಸ್ಟ್ ಆಗ್ತಾ ಹೋಗ್ತದೆ. ಅದು ಯಾವಾಗಲೂ ಜನರನ್ನು ಸಂಧಿಸುವ ಮತ್ತೆ ತಿಳಿಯುವ ಅವಕಾಶವನ್ನು ಎದುರು ಯಾವಾಗ ಜನ ಸಿಗ್ತಾರೆ, ಯಾವಾಗ ನಾನು ಇದನ್ನ ಹೇಳಬಲ್ಲೆ ಅಂತ ಹೇಳಿ ನೀವು ಆ ಮೈಂಡ್ ಸೆಟ್ ಅಲ್ಲಿ ಇದ್ರಿ ಅಂದ್ರೆ ಎಲ್ಲವಾಗ್ಲೂ 24/7 ನಿಮ್ಗೆ ಜನ ಸಿಗ್ತಾರೆ, ನಿಮ್ಗೆ ಹೇಳುವ ಅವಕಾಶ ಸಿಗ್ತದೆ. ಆದ್ರೆ ನಿಮ್ಮ ಮೈಂಡ್ ಅದ್ರಲ್ಲಿ ಇರ್ಬೇಕು. ಡಿಎಕ್ಸನ್ ಹೇಳುವ ಕಡೆಗೆ ಇರೋದಿಲ್ಲ. ನಾನು ನೋಡಿದ್ದೇನೆ, ಆ ಡಿಎಕ್ಸನ್ ಯಾರೋ ಹೇಳ್ತಾ ಇರ್ತಾರೆ, ನಿಮ್ ಎದುರಿಗೆ ಹೇಳ್ತಾ ಇರ್ತಾರೆ, ನನ್ಗೆ ತುಂಬಾ ಆರಾಮಿಲ್ಲ, ನನ್ಗೆ ಇದು ಕ್ಯಾಲ್ಸಿಯಂ ಕಡಿಮೆ ಅಂದಿದ್ರು, ಅದಕ್ಕೋಸ್ಕರ ಅದನ್ನ ತಗೊಂಡೆ ಇದನ್ನ ತಗೊಂಡೆ. ನೋಡಿ ಅವ್ರ ನಂಬರ್ ತಗೊಳ್ಳಿ, ನಿಮ್ಗೆ ಇನ್ನೊಂದು ಇದಿದೆ ಹೇಳ್ತೀನಿ ನಾನು, ನ್ಯಾಚುರಲ್ ಕ್ಯಾಲ್ಸಿಯಂ. ನಮ್ಮ ಹೆಲ್ದಿ ಬೋನ್ ಹೇಳ್ಬೋದಲ್ವಾ. ಆ ಒಂದು ಇದನ್ನ ನಾವು ಇಟ್ಕೊಳ್ಬೇಕು. ನಾವು ಆ ರೀತಿ ಮಾಡಲ್ಲ ಹೆಚ್ಚಿನವರು, ನಾನು ನೋಡಿದ್ದೇನೆ. ಏನ್ ಮಾಡ್ಬಿಡ್ತಾರೆ, ಬಿಟ್ಬಿಡ್ತಾರೆ. ಅದಲ್ಲ, ಆಸ್ ಎ ನೆಟ್ವರ್ಕರ್ ನಮ್ದು ಏನು ಅಂತ ಹೇಳಿದ್ರೆ ಎಲ್ಲಿ ಹೋದ್ರು ಜನರನ್ನ ಗುರುತಿಸುವುದು, ನಮ್ಮ ಇದಕ್ಕೆ ಯಾವ ರೀತಿ ನಾವು ತರಬಹುದು ಇವ್ರನ್ನ ಅಂತ ಅದೇ ಇದ್ರಲ್ಲಿ ವಿಚಾರದಲ್ಲಿ ಅದೇ ಮೈಂಡ್ ಸೆಟ್ ಅಲ್ಲಿ ನಾವ್ ಇದ್ದಾಗ ಮಾತ್ರ ನಮ್ಗೆ ಏನಾಗ್ತದೆ, ಸಾಕಷ್ಟು ಜನ ಸಿಗ್ತಾರೆ. ನಿಮ್ಗೆ ಮೀಟಿಂಗ್ ಕೊಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಜನ ಸಿಗ್ತಾರೆ. ಆ ಚಿಲ್ಲರೆ ನಿಮ್ಮ ಭೇಟಿಯ ಕ್ಯಾಲೆಂಡರ್ ಅನ್ನು ಸಿದ್ಧಪಡಿಸಿಕೊಳ್ಳಿ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರೊಫೆಷನಲ್ ಆಗ್ಬೇಕು ನಾವು. ನಾವು ಯಾವ್ಯಾವಾಗ ಮೀಟಿಂಗ್ ಕೊಡ್ಬೇಕು, ಯಾರನ್ನ ಭೇಟಿ ಆಗ್ಬೇಕು, ಯಾವ್ದು ಹೊಸ ಕನ್ಸ್ಯೂಮರ್, ಹೊಸ ಪ್ರಾಡಕ್ಟ್ ಯಾವ್ದು ಬಂದಿದೆ, ಇವ್ರಿಗೆ ನಾನು ಇಂಟ್ರೊಡಕ್ಷನ್ ಮಾಡ್ಬೇಕು. ಈ ರೀತಿಯಾಗಿ ನಮ್ದೇನು ಅಂತ ಹೇಳಿದ್ರೆ ಒಂದು ಏನು ಡೈರಿ ಇರ್ಬೇಕು ನಮ್ಮ ಹತ್ರ. ನಿಮ್ ಸಂದರ್ಶಿಸುವ ಮೊದಲು, ಈಗ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಪಾನ್ಸರ್ನ ಕರ್ಕೊಂಡು ನಿಮ್ಮ ಒಂದು ಇದಕ್ಕೆ ಭೇಟಿಗೆ ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರೆ ಅವ್ರು ಆಕ್ಚುಲಿ ಏನ್ ಮಾಡ್ತಾ ಇದ್ದಾರೆ ಅವ್ರದ್ದು ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಗೊತ್ತಾಗ್ಬಿಟ್ರೆ ಎಲ್ಲಿ ಡಿಎಕ್ಸನ್ ಅನ್ನ ಫಿಟ್ ಮಾಡ್ಬೋದು ಅಂತ ಗೊತ್ತಾಗ್ಬಿಡುತ್ತೆ. ಅವ್ರೇನೋ ಬಿಸಿ ಪರ್ಸನ್, ಅವ್ರಿಗೇನು ಟೈಮೇ ಇಲ್ಲ, ಊಟ ಮಾಡ್ಲಿಕ್ಕೂ ಟೈಮ್ ಇಲ್ಲ ಅಂತ ಹೇಳಿದ್ರೆ ನೀವು ಡಿಎಕ್ಸನ್ ಬಿಸ್ನೆಸ್ ಮಾಡಿ ಅಥವಾ ಡಿಎಕ್ಸನ್ ಅನ್ನ ಒಳಗೆ ಇನ್ವಾಲ್ವ್ ಆಗಿ ಅಂತ ಹೇಳಲಿಕ್ಕೆ ಆಗ್ತದ? ಆಯ್ತು, ನೀವು ಡಿಎಕ್ಸನ್ ಪ್ರಾಡಕ್ಟ್ ನ ಯೂಸ್ ಮಾಡಿ ಅಂತ ಹೇಳಿ ಅವರ ಅವರ ಕಾಂಟ್ಯಾಕ್ಟ್ಸ್ ಅಲ್ಲಿ ಯಾರಾದ್ರೂ ಇದ್ರೆ ಅವಶ್ಯದ, ಸರ್ ಈ ರೀತಿ ನಮ್ಮಲ್ಲಿ ಕೂಡ ಅವಕಾಶ ಇದೆ, ಯಾರಾದ್ರೂ ನಿಮ್ಮಲ್ಲಿ ಆ ರೀತಿ ಬೇಕು ಅನ್ನೋರಿದ್ರೆ ನಮ್ಗೆ ನಂಬರ್ ಕೊಡಿ ಅಂತ ಆ ರೀತಿಯಲ್ಲೂ ತಗೊಳ್ಬಹುದು. ಆವಾಗ ಮಾತ್ರ ಇದು ಬೆಳೀತಾ ಹೋಗ್ತದೆ. ಎಲ್ಲಿ ಹೋದ್ರೂ ಕೂಡ ಅವರಿಂದ ನಾವು ಕಾಂಟ್ಯಾಕ್ಟ್ಸ್ ಅನ್ನ, ನಂಬರ್ಸ್ ಅನ್ನ ತಗೊಳ್ಳೋದನ್ನ ನಾವು ಕಲಿಬೇಕು. ನಿಮ್ಮ ಪಟ್ಟಿಯಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡದೆ ಬಿಡಬೇಡಿ. ಏನ್ ಪಟ್ಟಿ ಮಾಡಿದ್ರ ಅದ್ರಲ್ಲಿ ಒಬ್ಬರನ್ನು ಬಿಡಬೇಡಿ ಅಂತ ಹೇಳ್ತಾರೆ. ಒಬ್ಬರನ್ನು ಬಿಡೋ ಆಗಿಲ್ಲ. 100 ಪೀಪಲ್ ಪಟ್ಟಿ ಮಾಡಿದ್ವಿ ಅಂದ್ರೆ ಪ್ರತಿಯೊಬ್ಬರನ್ನು ಕೂಡ ನಾವೇನ್ ಮಾಡ್ಬೇಕು, ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಹೇಳಲೇಬೇಕು. ಉತ್ಪನ್ನಗಳನ್ನು ಅದರ ಬಳಕೆ ಮತ್ತು ಲಾಭಗಳ ಮಾಹಿತಿಯೊಂದಿಗೆ ಅವನಿಗೆ ಕೊಡಿ. ಯಾವುದೇ ಉತ್ಪನ್ನವನ್ನ ಕೊಟ್ಟಾಗ ಯಾವ ರೀತಿ ಬಳಸಬೇಕು, ಏನೇನ್ ಪ್ರಯೋಜನಗಳಿದೆ, ಏನಿದೆ ಇದರಲ್ಲಿ, ಏನೇನ್ ಆರೋಗ್ಯದ ಬೆನಿಫಿಟ್ ಇದೆ, ಅದನ್ನ ನಾವು ಸ್ಪಷ್ಟವಾಗಿ ಅವ್ರಿಗೆ ಹೇಳ್ಬೇಕಾಗ್ತದೆ. ಉತ್ಪನ್ನಗಳನ್ನು ಗ್ರಾಹಕರ ಬೆಲೆಗೆ ಮಾರಾಟ ಮಾಡಿ, MRPಗೆ ಕೊಡಿ ನೀವು ಅದನ್ನ ಪ್ರಾಡಕ್ಟ್ ಅನ್ನ ಅಂತ. ಅದು ನಿಮ್ಗೆ ಬಿಟ್ಟಿದ್ದು. ಎಲ್ಲೋ ಒಂದು ಸ್ವಲ್ಪ ಡಿಸ್ಕೌಂಟ್ ಅನ್ನ ಬೇಕಾದ್ರೆ ನೀವು ಮಾಡ್ಬೋದು, ಆದ್ರೆ ಅದು MRPಗೆ ಕೊಡಿ ಅಂತ ಕಂಪನಿ ಏನ್ ಹೇಳ್ತದೆ, MRPಗೆ ಕೊಡಿ, ಆಮೇಲೆ ಅದಕ್ಕಿಂತ ಜಾಸ್ತಿಗೂ ಕೊಡೋ ಆಗಿಲ್ಲ ಅಥವಾ ಅದಕ್ಕಿಂತ ನೀವೇನು ಕಡಿಮೆಗೂ ಕೊಡಬೇಡಿ ಅಂತ. ಮೊದಲ ನಿರಾಕರಣೆಗೆ ಪ್ರಯತ್ನ ಕೈ ಬಿಡಬೇಡಿ. ನೋಡಿ ಫಸ್ಟ್ಗೆ ನೋ ಅಂದ್ಬಿಡ್ತಾರೆ, ಬೇಡ ಬೇಡ, ಇದೆಲ್ಲ ಏನೋ ನೋಡಿದೀವಿ, ಏನೋ ಮಾರಾಟ ಮಾಡ್ತಾ ಇದಾರೆ, ಇವ್ರಿಗೆ ಏನೋ ಲಾಭ ಇದೆ. ಫಸ್ಟ್ ಬರೋದೇ ಸೆಲ್ಲಿಂಗ್ ಅಂತಾನೆ ಬಂದ್ಬಿಡ್ತದೆ ಅವ್ರ ತಲೆಯಲ್ಲಿ, ಏನೋ ಸೇಲ್ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು. ಸೊ ಅವಾಗ ನೀವು ಅವ್ರ ಬಗ್ಗೆ ಬೇಜಾರಾಗೋದಾಗ್ಲಿ, ಎಲ್ಲ ಕ್ಲೋಸ್ ಇದ್ದವರೇ ಹರ್ಟ್ ಮಾಡಿರ್ತಾರೆ, ತುಂಬಾ ಕ್ಲೋಸ್ ಇರ್ತಾರೆ, ಈ ವಿಷಯ ಅಂತ ಬಂದಾಗ ಹರ್ಟ್ ಆಗ್ಬಿಟ್ಟಿರ್ತದೆ. ಆವಾಗ ಬೇಜಾರಾಗ್ಬೇಡಿ. ಮುಂದೊಂದು ದಿನ ನೀವು ನಿರಂತರವಾಗಿ ಇದ್ರಲ್ಲೇ ಕೆಲಸ ಮಾಡ್ತಾ ಇದ್ರಲ್ಲೇ ಇದ್ದಾಗ 3 ವರ್ಷ ಆಯ್ತು ಇದ್ರಲ್ಲೇ ಇದ್ದಾರ, ಹಿಂದೆ ನನಗೊಂದ್ಸರಿ ಹೇಳಿದ್ರು ಅವರು ಅಂತ, ಆ ರೀತಿಯಲ್ಲಿ ನಾವೇನ್ ಮಾಡ್ಬೇಕು, ಪೇಶನ್ಸ್ ಇಟ್ಕೊಳ್ಬೇಕಾಗ್ತದೆ. ನೀವು ಅವರ ಮೈಂಡ್ ಸೆಟ್ ಬಗ್ಗೆ ವಿಚಾರ ಮಾಡ್ಬೇಕು. ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಅವ್ರು ಹಾಗೆ ಮಾಡ್ತಾ ಇದ್ದಾರೆ. ಬೇಜಾರಾಗೋಂಗಿಲ್ಲ, ನಾನು ಹೇಳ್ದೆ ತಗೊಳ್ಳಿಲ್ಲ ಅಂತ ಹೇಳಿ ನೀವು ಅವ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳೋದು, ಆಮೇಲಿಂದ ಸಿಟ್ ಮಾಡ್ಕೊಳ್ಳೋದು, ಅವ್ರು ಯಾವಾಗೋ ಸಿಕ್ಕಾಗ ಅವ್ರನ್ನ ನೀವು ನೋಡೋದಲ್ಲ, ನಿಮ್ಮನ್ನ ಅವ್ರು ಆ ರೀತಿ ಇರೋ ಹಾಗಿಲ್ಲ. ನಮ್ಗೇನು ಆಗಿಲ್ಲ ಅಂತ ನಾವು ರಿಲೇಶನ್ಶಿಪ್ ಅನ್ನ ಚೆನ್ನಾಗೇ ಇಟ್ಕೊಳ್ಬೇಕು.
ಆವಾಗ ನೋಡಿ ಮುಂದೊಂದ್ ದಿನ ಅವರು ಕೂಡ ಬರ್ತಾರೆ, ನೋಂದವರು ಕೂಡ ಬರ್ತಾರೆ. ಮಾರಾಟ ಮಾಡಲಾಗದಿದ್ರೆ ಅದನ್ನ ಹೇಳುತ್ತಾ ಕೂರಬೇಡಿ, ಮುಂದಿನ ಗ್ರಾಹಕನತ್ತ ನಡೆಯಿರಿ. ಯಾರೋ ಒಬ್ರು ತಗೊಂಡಿಲ್ಲ ಅಂದ್ರೆ ಅವ್ರ ಹಿಂದೆನೇ ಬೀಳೋದು, ಅವರೇ ಗೊತ್ತು ನಮ್ಗೆ, ನೆಕ್ಸ್ಟ್ ಯಾರು ಗೊತ್ತೇ ಇಲ್ಲ. ಆ ರೀತಿಯಲ್ಲಿ ಆಗ್ಬಾರ್ದು. ನಾವೇನ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ನಮ್ಗೆ ಜನ ಇದಾರೆ ಅಂತ ಹೇಳ್ಬಿಟ್ಟು ಬೇರೆ ಜನರನ್ನ ನಾವು ಹುಡುಕ್ಬೇಕು. ಅದ್ರ ಜೊತೆಗೆ ಆ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೋಬೇಕು. ಯಾರೇ ಬಂದ್ರು ಕೂಡ, ಅವ್ರೇನೇ ಮಾಡ್ತಿದ್ರು ಕೂಡ ಅವರಿಂದ ನಾವೇನ್ ಮಾಡ್ಬೇಕು, ಕಾಂಟ್ಯಾಕ್ಟ್ಸ್ ಅನ್ನ ತಗೊಳ್ಬೇಕು. ಆವಾಗ ನೋಡಿ ನೀವು ಬಲು ದೊಡ್ಡ ನೆಟ್ವರ್ಕ್ ಅನ್ನ ಇದ್ ಮಾಡ್ತೀರಾ. 24/7 ನಿಮ್ಗೆ ಎಲ್ಲಿ ಹೋದ್ರು ಕೂಡ ನಾನು ಯಾರಿಗೆ ಬಿಸ್ನೆಸ್ ಅನ್ನ ಹೇಳ್ಬೋದು, ಯಾರಿಗೆ ಈ ಪ್ರಾಡಕ್ಟ್ ಅನ್ನ ಕೊಡ್ಬೋದು, ಯಾರಿಗೆ ಇದ್ರ ಬಗ್ಗೆ ನಾವು ಹೇಳ್ಬೋದು ಅಂತ ಮನಸ್ಥಿತಿಯಲ್ಲಿ ನೀವಿದ್ದಾಗ ನಿಮಗೆ ಖಂಡಿತ ಜನ ಸಿಗ್ತಾರೆ, ಖಂಡಿತ 100%. ಸೊ ಹಾಗಾಗಿ ಆ ಒಂದ್ ಇದಕ್ಕೆ ನಾವು ಹೋಗೋದೇ ಇಲ್ಲ. ಒಂದಿಬ್ರಿಗೆ ಹೇಳ್ತೀವಿ, ಅವ್ರು ಯಾರೋ ನೋ ಅಂದ ತಕ್ಷಣ ನೀವು ಕೂಡ ನೆಗೆಟಿವ್ ಆಗ್ಬಿಡ್ತೀರಾ. ಆತರ ಇಲ್ಲ ಇದು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹೊಸದಾಗಿ ಬಂದವರಿಗೆ ಈ ಒಂದು ತರಬೇತಿಯನ್ನ ನೀವು ಕೊಟ್ಟಾಗ ಅವರು ಖಂಡಿತವಾಗಿಯೂ ನಿಮ್ಮೊಂದಿಗೆ ಇರ್ತಾರೆ. ಅವರು ಕೂಡ ಲೀಡರ್ಸ್ ಆಗ್ತಾರೆ, ಬೆಳಿತಾರೆ, ನೀವು ಕೂಡ ಅದರಿಂದ ಬೆಳಿತೀರಾ. ಸೊ ಹಾಗಾಗಿ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ಗೂ ಕೂಡ ಬಹಳ ಅಗತ್ಯವಾಗಿರುವಂತದ್ದು ಈ ಹೊಸ ವಿತರಕರಿಗೆ ತರಬೇತಿ ಏನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಧನ್ಯವಾದಗಳು. ಪೂರ್ಣ ಕನ್ನಡದಲ್ಲಿ, ಎಲ್ಲೋ ಒಂದ್ ಕಡೆ ಸ್ವಲ್ಪ ಇದಾಗ್ತಾ ಇತ್ತು. ಕನ್ನಡದಲ್ಲಿ ಇದೆ ಈ ಬುಕ್ಕು. ಸೊ ಎಲ್ರು ಕೂಡ ಇದನ್ನ ಮಾಡ್ಬೋದು. ಎಲ್ರು ಕೂಡ ಏನು ಅಂತ ಹೇಳಿದ್ರೆ ಕನ್ನಡದಲ್ಲಿ ಇದ್ದಾಗ ನಮ್ಮ ಮನಸ್ಸಿಗೆ ಅದು ಟಚ್ ಆಗುತ್ತೆ, ಅದ್ರ ಜೊತೆಗೆ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಅದನ್ನ ಇವತ್ತು ನಾನು ಬುಕ್ಕಲ್ಲಿ ಏನಿದೆ ಅದನ್ನೇ ಹೇಳಿದ್ದೇನೆ. ನೀವು ಕೂಡ ಹಾಗೆ ಮಾಡಿ, ಪುಸ್ತಕ ತಗೊಳ್ಳಿ, ಅದ್ರ ಬಗ್ಗೆ ಅದನ್ನ ಓದಿ, ನಿಮ್ ಥ್ರೂ ಬಂದವರಿಗೂ ಕೂಡ ಅದನ್ನ ಕೊಡ್ಸಿ, ಅದನ್ನ ಹೇಳಿ, ನೀವು ಇಲ್ಲಿ ಬಂದ್ಬಿಟ್ಟು ಅದ್ರ ಬಗ್ಗೆ ಏನ್ ತಿಳ್ಕೊಂಡಿದ್ದೀರಾ ಅದನ್ನ ಎಲ್ರಿಗೂ ಕೂಡ ಹೇಳಿ ಅಂತ ಹೇಳ್ತಾ, ಅವಕಾಶವನ್ನು ಕೊಟ್ಟಂತಹ ಲೀಡರ್ಶಿಪ್ ಫೌಂಡೇಶನ್ಗೆ ಹಾಗೂ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಆಲ್ ದ ಬೆಸ್ಟ್. ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತುಂಬ ಕ್ಲಿಯರ್ ಕಟ್ ಕಸ್ತೂರಿ ಕನ್ನಡದಲ್ಲಿ ಮೆಸೇಜನ್ನು ಅಪ್ ಟು ಡೇಟ್ ಹೇಳಿದಿರಿ. ರಿಯಲಿ ಒನ್ ಆಫ್ ದ ಬೆಸ್ಟ್ ಪ್ರೆಸೆಂಟೇಷನ್ ಆಫ್ಟರ್ ಲಾಂಗ್ ಟೈಮ್ ಕೊಟ್ಟಿದ್ದೀರಿ. ಗ್ರೇಟ್ ಪ್ರೆಸೆಂಟೇಷನ್ ಮೇಡಮ್. ನಿಮಗೂ ನಿಮ್ಮ ಫ್ಯಾಮಿಲಿಗೂ ಒಳ್ಳೆಯದಾಗಲಿ. ಈ ಒಂದು ಪ್ರೆಸೆಂಟೇಷನ್ ಪ್ರತಿಯೊಬ್ಬರು ಯಾರೆಲ್ಲ ಇಲ್ಲಿ ಪ್ಯಾನಲಲ್ಲಿ ಇದ್ದೀರಿ ಪ್ರತಿಯೊಬ್ಬರು ಕಲ್ತ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಅವರು ಇವತ್ತು ನೋಡಿ ಬುಕ್ ನೋಡಿ ಹೇಳಿದ್ದಾರೆ. ಈ ಬುಕ್ ನಿಮಗೆ ಮಾರ್ಕೆಟಲ್ಲಿ ಅಂದರೆ ನಮ್ಮ ಕಂಪನಿಯಲ್ಲಿ ಸಿಗ್ತದೆ. ಈ ಬುಕ್ಕನ್ನು ಪ್ರತಿಯೊಬ್ಬರು ತಗೊಳ್ಳಿ. ಇದನ್ನು 4 ಸಲ 5 ಸಲ 6 ಸಲ ಓದಿ. ಆವಾಗ ನಿಮಗೆ ಗೊತ್ತಾಗ್ತದೆ ಎಲ್ಲಿ ನಾವು ಮಿಸ್ಟೇಕ್ ಮಾಡ್ತಾ ಇದ್ದೀವಿ, ಯಾವ ಮಿಸ್ಟೇಕ್ ಮಾಡ್ತೀವಿ ಅದನ್ನೆಲ್ಲ ಅವರು ಕ್ಲಿಯರ್ ಕಟ್ ಹೇಳಿದ್ದಾರೆ. ಅದನ್ನು ನಾವು ಕರೆಕ್ಟಾಗಿ ನಾವು ನಮ್ಮ ಟೀಮಿಗೆ ಹೇಳಿಕೊಟ್ಟಾಗ ನಾವು ಬೆಳಿತೀವಿ, ನಮ್ಮ ಟೀಮು ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಡುಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ. ಪ್ರತಿಯೊಂದನ್ನು ಹೇಳಿದ್ದಾರೆ. 3000 PV ಯಾಕೆ ಮಾಡಬೇಕು, ಅದನ್ನು ಯಾಕೆ ನಾವು ಜನರಿಗೆ ಕಲಿಸ್ಕೊಡ್ಬೇಕು, ಕ್ಲಿಯರ್ ಕಟ್ ಮೆಸೇಜನ್ನು ಕೊಟ್ಟಿದ್ದಾರೆ ಮೇಡಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಯಾರಾದರೂ ಮಾತಾಡೋದಿದ್ರೆ ಮಾತಾಡ್ಬೋದು. ಎನಿಬಡಿ? ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್.